ಪ್ರಿಯೆ ಒಬ್ಬಾಕಿ ಎಲ್ಲಿದಾಳು? ಪ್ರಿಯೆ, ಓ ಪ್ರಿಯೆ. ಗೌಡ್ರನ್ ಕರ್ಯಾಕತ್ತಾರು, ಏನಂತಾರ ಕೇಳ್ಬೇಕ. ಆ ಪ್ರಿಯೆ ಒಬ್ಬಾಕಿ ಎಲ್ಲಿ ಹೋಗ್ಯಾಳೆ ಆಂಬಲ. ಇಲೆಕ್ಷನ್ ನೋಡ್ರ ಸಮೀಪ ಬಂದೈತಿ, ಎಲ್ಲ ಪೇಪರ್ ರೆಡಿ ಮಾಡ್ಬೇಕು. ನಾವು ನೋಡ್ರ ಅಂಗಟ ಚಾಪ ದೇಶ ಆಳವ್ರ. ಈ ಸಲ ಹೆಂಗಾರ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಲೆವೆಲ್ಗೆ ಬರ್ಬೇಕು. ನಾವು ಅಂಥದ್ದೇನರ ವ್ಯವಸ್ಥೆ ಮಾಡ್ಬೇಕು. ಪ್ರಿಯೇ, ಏನ್ ಈ ಗೌಡ್ರಿಗೊಂದು ಪಿ ಎ ಅನ್ನಕ್ ಬರೋದಿಲ್ಲ. ಪ್ರಿಯೆ ಪ್ರಿಯೆ ಅನ್ಕೊಂತ ಜೀವ ತೆಗಿತಾರ ಗೌಡ್ರ. ಅದ್ ಪ್ರಿಯೆ ಅಲ್ಲ, ಪಿ ಎ. ಓಕೆ ಓಕೆ. ಆದಾತು ಈಗ ಸದ್ಯಕ್ಕೆ ಇಲೆಕ್ಷನ್ ಎಲ್ಲಾ ವ್ಯವಸ್ಥೆ ಮಾಡಾಕತ್ತಿಲ್ಲೋ ನೀವ್ ಗೌಡ್ರ ಏನು ವಿಚಾರ ಮಾಡಕೋಬೇಡ್ರಿ. ಇಲೆಕ್ಷನ್ ಅದ್ ಅಗ್ದಿ ಜೋರ್ದಾರ್ ನಡ್ದೈತಿ, ಎಲ್ಲಾ ತಯಾರಿ ಆಗೇತ್ರಿ. ಆಗೇತಲ್ಲ? ಆಗೇತ್ರಿ. ನೋಡಿ ಈಕಿನ ಮಲ್ಲಿ ಅಡಿಗೆ ಅದು ಮಾಡ್ಯಾಳಿಲ್ಲ ಆಮೇಲೆ ಹೊಲಕ್ ನೋಡ್ರಿ ಹೋಗ್ಬೇಕು. ಓಂ ನಮ ಶಿವಾಯ. ಒಳ್ಳೇದ್ ಮಾಡಪ್ಪ ಎಲ್ಲಾರ್ಗೆ. ಎಲ್ಲೋಗ್ಯ ಮಲ್ಲಿ ಈಕಿನ ಮಲ್ಲಿ ಎಲ್ಲಿ ಹೋಗ್ಯಾಳು ಮರ್ಯಾಕ ಮ್ಯಾಗ ಅರಿವನಗ ಹೋಗ್ಯಾಳು. ಎಳೆ ಎಟ್ಟಾತ ಕೆಲ್ಸಕ್ಕೆ ಹೋಗ್ಬೇಕು. ನಾ ಹೊಲಕ್ಕ ಗೌಡ್ರು ಹೋಗೋತಾರ. ಇನ್ನ ಡಬ್ಬಿ ಕೊಡ್ಬಾ ನಂಗ. ತಡ್ಕೋ ಸ್ವಲ್ಪ ಕೈಪಲ್ಲಿಗೆ ಒಗ್ಗರಣೆ ಹಾಕತೀನಿ, ಮಾಡಿಕೊಡ್ತೇನೆ. ತಡ್ಕೋ ಸ್ವಲ್ಪ. ಹರಿಯಾಗಿಂದ ಏನ್ ಮಾಡಿದ್ನಿ? ಹಳೆಯಾಗಿಂತ ನನ್ ಕೆಲಸ ಏನ್ ಗೊತ್ತಾ? ಎಮ್ಮಿಗೆ ಹೋಗಿ ನೀರ್ ಹಾಕಿನಿ, ಹುಲ್ ಹಾಕಿನಿ, ಹಾಲ್ ಕರದ್ನಿ. ಆ ಹಾಲ್ ಒಯ್ದ ಡೈರಿಗೆ ಹಾಕಿ ಬನ್ನಿ. ಅಲ್ಲಿ ಅಷ್ಟ ಅಲ್ದದ ಈ ಹುಡುಗಿಂದ ತಯಾರು ಮಾಡ್ಬೇಕ. ಯಾರು ಮಾಡದ್ ಕೆಲಸ ಮಾಡ್ತಿ ಬಿಡ್ನಿ ಮನ್ಯಾಗ ಕುಂತ ಕ್ಯಾಶ. ಅದಿರ್ಲಿ ನಾ ಹೊಕ್ಕೇನೆ, ನಂಗ್ ಲೇಟ್ ಆಕೈತಿ. ಗೌಡ್ರು ಬೈತಾರು, ನೀನ ತಗೊಂಬಾ ಮಾಡ್ಕೊಂಡ್ ತರ್ತೇನೆ ಹೋಗ್ನಿ. ಲೌಕರ್ ಬಾ. ಹಾ ತರ್ತೇನೆ ಹೋಗ. ಇವೇನವು ನಾಯಿ ಹೋದ್ರ ತಂಗ ಒದ್ರಿ ಹೋದ. ನನ್ ಕೆಲಸ ಅವಂಗೇನ್ ಗೊತ್ತಾ? ಎಮ್ಗಳಿಗೆ ಹುಲ್ ಹಾಕ್ಬೇಕ, ಸಗಣಿ ಬೆಳಿಬೇಕ, ಹಾಲ್ ಕರದ ಡೈರಿಗೆ ಹಾಕಿ ಬರ್ಬೇಕ. ಏ ಕುಂಡ್ರ ಅಪ್ಪನ ಮಗ, ನಾವ್ ಹೋಗೋದೈತಿ. ನಾ ಕೆಲಸ ಏನ್ ಮಾಡ್ಬೇಕಂತ ನಂಗೆ ಗೊತ್ತೈತಿ. ಅವನ ಲಬ್ಬಿ ಮಾಡಿ ಕಟ್ಟಂದ್ರ ಎಲ್ಲಿ ಕಟ್ಟಬೇಕು ನನಗೈಕೆ. ಅವ್ ಗೌಡ ಲೌಕರ್ ಹೋಗ್ಲಿಕ್ಕ ಅವ್ ಓದಿರ್ತಾನ. ಒಂದ್ ದಿನ ರೊಟ್ಟಿ ತಿಂದು ಹೋಗುದಿಲ್ಲ ನೋಡಿ. ಯಾ ನಮ್ನಿ ಸಣ್ಣಾಗೇನ್ ನೋಡ, ಬಣ್ಣೇನಾದ್ರು ನೋಡಂದ್ ಯಾ ನಮ್ನಿ. ಯವ್ವ ಲಕ್ಷ್ಮಿ, ಏನಿಲ್ಲವ ನನ್ ಕೆಲಸ ಬಾಳ ಐತಿ. ಸ್ವಲ್ಪ ನಿಮ್ಮ ಅಪ್ಪಗ ಡೆಬ್ಬಿ ತಗೊಂಡ್ ಹೋಗಿ ಕೊಟ್ಬಿಡ್ಲ, ಅತ್ತ ಸಾಲಿ ಹೋಗೋದ್ ಮುಂದ. ನನಗೇನ್ ಆಗೋದಿಲ್ವಾ, ನನ್ ಸಾಲಿಗೆ ಎಳೆ ಆಗ್ತೈತಿ. ಹೋಗ್ ನೀನ ಕೊಟ್ಟು ಬರೋ. ಲಕ್ಷ್ಮಿ ಹಂಗ ಮಾಡ್ಬೇಡವಾ, ನನ್ ದಿನ ಕೆಲಸ ಬಾಳ ಐತಿ. ಎಮ್ಗಳಿಗೆ ಸಗಣಿ ಬೆಳಿಬೇಕ, ಹುಲ್ ಹಾಕ್ಬೇಕ, ನೀರ್ ಕುಡಿಸ್ಬೇಕ. ನನ್ ಕೆಲಸ ನೋಡ್ರಿ ಹೊಟ್ಟೈತಿ. ಸ್ವಲ್ಪ ನೀನ ಹೋಗಿ ಕೊಟ್ಬಾವ. ತಗೋ, ಏನ ಆಗಿಲ್ಲ, ಹೋಗ. ನಾನು ಹೋಗಂಗಿಲ್ಲ. ಏ ನಮ್ಮವ್ವ ಶಾನೆ, ನಮ್ಮವ್ವ ಶಾನೆ. ಹೋಗಿ ಕೊಟ್ಬಾ. ನಂದ ಇನ್ನ ಕೆಲಸ ಬಾಳ ಹೊಟ್ಟೈತಿ. ಒಗ್ಯಾನ ಬಾಂಡಿ ಬಾಳ ಅದಾವ. ನಮ್ಮವ್ವ ಶಾನೆ, ಹೋಗಿ ಕೊಟ್ಬಾ. ಹಾ, ನಮ್ಮ ವಾಸನೆ ಅಂತಿ. ನಾ ಡಬ್ಬಿ ಕೊಟ್ಟು ಬಂದ್ರ ನಿಮ್ಮ ವಾಸನೆ ಆಗ್ತಾಳು. ಯವ್ವ ನಮ್ಮವ್ವ ತಗೋ, ಹೋಗಿ ಕೊಟ್ಬಾ. ನಿಮ್ಮಪ್ಪ ಸದರ್ತೈತದ. ಇದಾ ತಗೋ, ನಿಂದ ಹೋಗ್ತೇನೆ. ಆಯ್ತು ಹೋರಿ, ನಂದು ಕೆಲಸ ಐತಿ, ಮಾಡ್ಕೋತೇನೆ ನಾನು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಹೊಸ ಬಣ್ಕೊಂಡು ಬೆಳಗಿದೆ ಮನೆಯ ಮನಗಳಂದು. ಇಲ್ಲಾಕ್ ನಿಂತೀಯ? ಸಾಲಿ ಹೋಗಕ್ ನಿಂತೇನೆ. ತೂ ನಮ್ಮ ಅಪ್ಪ ಡೆಬ್ಬಿ ಕೊಟ್ಬರಮ್ಮ. ನಡಿ ನಡಿ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸೂರ್ಯ ನೆತ್ತಿ ಮೇಲೆ ಬರಾಕ್ ಬಂದ. ಇನ್ನ ಯಾವಾಗ ಡಬ್ಬಿ ತಗೊಂಬರ್ತಾಳೆ ಆಂಬಲ್. ಹೊಟ್ಟಿ ನೋಡ್ರ ಹಸದ್ ಹಾವ್ ಆಗೈತ್ ನಂದ. ಬರೇ ದಿನ ಇದ ಹಾಡ ಹಾಕಿ ನಿನ್ ಕಡೆ ಕೊಟ್ಟ ಕಳ್ಸಿಳೋಕೆ. ಅಕ್ಕ ಆಕಿಗೆ ಬರಾಕ್ ಆಗ್ಲಿಲ್ಲ ಅಂತ ಇರ್ಲಿ, ತಂದೇನ್ ತಿನ್ಬಾ. ನಿಮ್ಮ ಅವ್ವಂದು ದಿನ ಇದ ಹಾಡ ತಾ ಇರುವಾತು. ನೀ ದಂಡಿಂದ ಮನಿಗ್ ಹೋಗ. ಏನ ಸಾಲಿಗೆ ಹೇಳಾಕತ್ತೆ. ಯಾಪ್ ನಂಗ್ ತಿನ್ನಾಕ 10 ರೂಪಾಯಿ ಕೊಡ. 10 ರೂಪಾಯಿ? ನಾವ್ ಸಣ್ಣವ್ರ ಇದ್ದಾಗ 4 ಕೊಡ್ತಿರ್ಕಿಲ್ಲ ನಮಗ. 10 ರೂಪಾಯಿ ಕೊಡ್ಲಿ ನಿನಗ? ಹೋಗ್ ಮನಿಗ್ ಹೋಗ, ದೊಡ್ಡ ಶಾನೆ ಅದಿ. ಯಪ್ಪ, ನಿನ್ 4 ಕಾಲ್ ಹೋದ, ಅದಕ್ಕ 10 ರೂಪಾಯಿ ಕೇಳಾತೇನಿ. ಆತ್ ತಗೋವ. 10 ರೂಪಾಯಿ ಕೊಟ್ಟಾಗ ಹೋಗ ನೀ ಸಾಲಿಗೀಗ. ಆತ್ ತಗೋ 10 ರೂಪಾಯಿ. ದಂಡಿಂದ ಹೋಗ ಮನಿಗೆ. ಸಾಲಿಗೆ ಹೋಗ ಇವತ್ತ. ಏನ ಅವಂಗೂ 5 ರೂಪಾಯಿ ಕೊಡ. 5 ರೂಪಾಯಿ ಕೊಡ್ಬೇಕ? ಕೊಡ್ತೇನ್ ಬಾ. 10 ರೂಪಾಯಿ ಸಿಕ್ಕರು, ನಂಗ 5 ರೂಪಾಯಿ, ನೀವ್ 5 ರೂಪಾಯಿ.
ಲಕ್ಷ್ಮಿ ಯವ್ವ! ಅಯ್ಯೋ ಬೋರ್ ಅಂತ ಕುಲ ಐತಲ್ಲಿ ಗೌಡ್ರದ ಹತ್ರ ಬಿದ್ಲಿ ರೂಪಾಯಿಗೆ ಲಕ್ಷ್ಮಿ ಯವ್ವ! ಯವ್ವ! ಲಕ್ಷ್ಮಿ ಏ ಮಲ್ಲ ಏ ಕಲಪ್ಪ ನನ್ ಮಗಳು ಬೋರ್ನ ಬಿದ್ದಾಳ ಬರ್ರಿ ನನ್ ಮಗಳು ಬೋರ್ನ ಬಿದ್ದಾಳ ಯವ್ವ ಗೌಡ್ರ ಯಾಕೆ ಮಂಗ್ಯಾರ ಗೌಡ್ರ ನೀವು ಪೊಲೀಸರು ಒಯ್ತಾರಿ ಗೌಡ್ರ ನೀವು ಪೊಲೀಸರು ಒಯ್ತಾರಿ ಗೌಡ್ರ ಅನ್ಯಾಕ ಹೋಯ್ತಾರ ಇಲ್ರಿ ಗೌಡ್ರ ನೀವು ಪೊಲೀಸರ ಬಡಿಗೆ ಬಡಿ ಅವ್ರಿ ಗೌಡ್ರ ಏನ್ ಮಾತಾಡಕತ್ತಿಯಲ್ಲ ಇಲ್ರಿ ಗೌಡ್ರ ನಿಮಗ್ ಪಾಸಿ ಆಗ್ತಾರಿ ಗೌಡ್ರ ಹಂಗ ಹೇಳುದಿಲ್ಲಪ್ಪ ಇವ ನೀವು ಹಂಗ ಹೇಳುದು ನೀವು ಏನಪ್ಪಲೆ ಇಲ್ರಿ ಗೌಡ್ರ ನಿಮ್ ಹೊಲ್ದಾಗ ಅಲ್ಲಿ ನಿಮ್ ಹೊಲ್ದಾಗ ಆ ಕರೆಯಪ್ಪ ಗೊತ್ತೈತ್ಲಾ ಕರೆಯಪ್ಪನ ಮಗ ರೀ ಕರೆಯಪ್ಪನ ಮಗ ನಿಮ್ಮ ಬೋರ್ದಾಗ ಬಿದ್ದಾರಿ ಹಾ ಬೋರ್ದಾಗ ಬೋರ್ನ್ಯಾಗ ಏನ್ ಹೇಳ್ತೀನಿ ಕರೆ ಹೇಳ್ತೇನ್ರಿ ಏ ಮರಾಯ ಈಗ ಇಲೆಕ್ಷನ್ ಮಧ್ಯತಿ ಇಲೆಕ್ಷನ್ ಕುಂಡ್ರುದೈತಿ ನೀ ಅಂತದ್ರೂ ಇಂತ ಎಲ್ಲ ಕೆಟ್ಟ ಸುದ್ದಿ ತರಬೇಕು ಹೋಗ್ಬೇಡ ಇಲ್ರಿ ಗೌಡ್ರ ನೀವು ಪಾಸಿ ಆಗ್ತಾರಿ ಅಯ್ಯೋ ನನ್ ಮಗಳು ಬೋರ್ನೆ ಹಬ್ಬಿತ್ಲು ಯಪ್ಪ ಯವ್ವ! ಏನಾದ್ರಿ ನಾವು ನೀನ ಮಾಡಿ ನಾಡಿಲ್ಲ ಆಕಿ ಕಡೆ ಎಲ್ಲ ಗ್ಲಬ್ಬಿ ಹೊಡ್ಕೊಂಡಿದ್ದಿ ಆಕಿ ಬಿದ್ದು ಬೋರ್ನಾಗ ಲಕ್ಷ್ಮಿ ನಡಿವಲೆ ನಡಿ ಗೌಡ್ರ ನಿಮ್ಮನ್ ಕಳ್ಸಾಕ ನಿಂತಾನೇನ್ರಿ ಇವನ ನೋಡಿ ಹೆಂಗ್ ಮಾತಾಡಕತ್ತಾನ ಘಾಟ್ ಆತ್ರಿ ಗೌಡ್ರ ಇಲೆಕ್ಷನ್ ಒಂದ್ ಸನೇಕ್ ಬಂದೈತ್ರಿ ಹೆಂಗ್ರಿ ಏನ್ ಮಾಡೋಣ್ರಿ ತಿಳಿವಾತ ಯವ್ವ ಘಾಟ್ ಆತ್ರಿ ಗೌಡ್ರ ಏನ್ ಮಾಡುದೇನೇನ ಏನ್ ಮಾಡೋದು ಅಲ್ಲೇ ನಾ ಹೇಳ್ತೀನಿ ಕೇಳ್ರಿ ಅಲ್ಲೇ ಪ್ರೆಸ್ದವ್ರು ಬಂದಿರ್ತಾರ ಪೊಲೀಸರು ಬಂದಿರ್ತಾರ್ರಿ ವಿಚಾರ ಮಾಡಿ ಮಾತಾಡ್ರಿ ಏನ್ ಮಾಡುದೇನ ಮಾಡುದೇನ್ರಿ ಏನ್ರ ಮಾಡಾಕ ಬೇಕ್ರಿ ನಾ ಈ ಸಲ ಇಲೆಕ್ಷನ್ಯಾಗ ಗೆಲ್ಬೇಕ ನೀ ಏನಾರ ಮಾಡ್ಕರೆ ನನಗೆ ಇಲೆಕ್ಷನ್ಯಾಗ ನಾ ಗೆಲ್ಲಬೇಕ ನೀವು ಧೈರ್ಯ ತಗೋರಿ ಧೈರ್ಯ ತಗೋತೀನಿ ಅದು ಬಿಡು ಈಗ ಮುಂದೆ ಏನ್ ಮಾಡೋದು ಅದನ್ನ ಹೇಳಿ ಇಲೆಕ್ಷನ್ಯಾಗ ಗೆಲ್ಲಬೇಕ ಇದ್ರಿಂದ ಪಾರ್ ಆಗಾಕ ನನ್ ಕಡೆ ಒಂದ್ ಮಸ್ತ್ ಐಡಿಯಾ ಐತ್ರಿ ಲಘು ಹೇಳು ಅದ ಬೋರ್ ಐತ್ರಲ್ಲ ಅದ್ರ ಸುತ್ತಮುತ್ತಲ ಏನ್ 10 ಎಕರೆ ಹೊಲ ಐತ್ರಲ್ಲ ಅದ ಕರಿಯಪ್ಪನ ಹೆಸರಲ್ಲೇ ಮಾಡಿಬಿಡೋನ್ರಿ ಕರಿಯಪ್ಪನ ಹೆಸರಲ್ಲೇ ಮಾಡೋಣ್ರಿ ನನ್ನ 10 ಎಕರೆ ಹೊಲ ನಿಮ್ಗ್ ಇಲೆಕ್ಷನ್ ದೊಡ್ಡದು ಏನಾರ 10 ಎಕರೆ ಹೊಲ ದೊಡ್ಡ್ರಿ ಗೌಡ್ರ ನಿಮ್ಗ ಏನ್ ಕಮ್ಮಿ ಆಗೈತ್ರಿ ಇಷ್ಟೆಲ್ಲಾ ಕೊಟ್ಟಾನ್ರಿ ದೇವ್ರ ನಿಮ್ಗ ದೇವ್ರೆಲ್ಲಾ ಕೊಟ್ಟಾನ ಕರಿ ಐತಿ ಆದ್ರ ನೀವ್ ಇದ್ರೊಳಗಿಂದ ಪಾರ್ ಆಗಕ್ ಬೇಕಂದ್ರ ಅದ್ ಮಾಡಾಕ ಬೇಕ್ರಿ 10 ಎಕರೆ ಹೊಲ ನಮ್ಮ ಅಜ್ಜ ಮುತ್ತಜ್ಜ ಕಾಲಿಂದ ಮಾಡಿದ್ದದ ಇರ್ಲಿರಿ ಅದೆಲ್ಲಾ ಪಾರ್ ಆಗ್ಬೇಕಂದ್ರ ನಿಮ್ಗ್ ಮಾಡಾಕ ಬೇಕ್ರಿ ಇಷ್ಟೆಲ್ಲಾ ಕೊಟ್ಟಾನ್ರಿ ದೇವ್ರ ಬಾಳ್ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಈಗ ಮತ್ ಪೊಲೀಸರ ಪ್ರೆಸ್ದವ್ರ ಇರತಾರ ಅಲ್ಲಿ ಅದೆಲ್ಲ ನಾ ನೋಡ್ಕೋತೀನ್ರಿ ಈಗ ಹೆಂಗ್ ಮಾಡುದು ಅದನ್ನು ವಿಚಾರ ಮಾಡ ನಾವ್ ಹೋಗ್ಬಿಡ್ದ ಅವ್ರಿಗೆ ಹೆಸರು ಮ್ಯಾಗನು ಆಗ್ಬೇಕ ಅದ್ರದ್ ಏನ್ರ ಐಡಿಯಾ ಮಾಡ ಅದೆಲ್ಲ ನಾ ನೋಡ್ಕೋತೀನಿ ಅಂತ ಹೇಳ್ತೇನಿಲ್ಲ ನಾ ನೋಡ್ಕೋತೀನಿ ನಾವ್ ಅಲ್ಲಿ ಹೋಗ್ಬಿಡ್ದ ಅದೆಲ್ಲ ಆಗಿರ್ತೈತ್ರಿ ರೆಡಿ ಬ್ಯಾರೆ ಐಡಿಯಾ ಇಲ್ಲ ಬ್ಯಾರೇದೇನು ಇಲ್ರಿ ಇದ ಐಡಿಯಾ ಒಂದ್ 5 ಎಕರೆ 2 ಎಕರೆ ಮಾಡೋಂಗ ಏನ್ರ ನೋಡ ಬ್ಯಾಡ್ರಿ ಮತ್ ಅದೆಲ್ಲ ಉಲ್ಟಾ ಆಗ್ತೈತ್ರಿ 5 ಎಕರೆ ಹೆಂಗ 5 ಎಕರೆ ಹಿಂಗ ಅಂತಕೆ ಸಂತಾರಿ ಆಯ್ತಾಯ್ತು ಮಾಡ್ಬಿಡು ನಡಿ ಅಲ್ಲಿ ಹೋಗೋಣ ಬಾ ಜಾಗಕ್ಕೆ ಹೋಗೋಣ ಬಾ ಅಲ್ಲಿ ನೋಡ್ರಿ ನೋಡೋಣ ಏನಾಗೈತೆ ಅಂತ ಲಘು ಬಾ ಆಕಿ ಮನೆಗೆ ಬರ್ಲಿಲ್ಲ ನಾನು ಕೊಡುದಿಲ್ಲ ಗೌಡ್ರ ನಿಂದ್ರಿ ತಹಸೀಲ್ದಾರ್ದನ ಫೋನ್ ಬಂದೈತ್ರಿ ಏನಂತಾರ ನೋಡ್ತೇನ್ರಿ ಹಲೋ ನಮಸ್ಕಾರ ರೀ ತಹಸೀಲ್ದಾರ್ ಸಾಹೇಬ್ರ ನಮಸ್ಕಾರ ರೀ ಹಾ ನಾನ್ ಗೌಡ್ರ PA ಕಮಲಾಕ್ಷಿ ಮಾತಾಡತೇನ್ರಿ ಹಾ ಅದು ಫೋನ್ ಮಾಡಿರಲ್ರಿ ಮತ್ತ ಅದ ಹೊಲದೇನೋ ಮ್ಯಾಟರ್ ಅಂತ ಹೇಳ್ಕೇಶೆ ಹಾ ಹೌದ್ರಿ ಮಾಡಿದ್ನಿರಿ ಫೋನ್ ಹಾ ಹೇಳ್ರಿ ಹಾ ಅದ ಬೋರ್ ಐತ್ರಲ್ಲ ಬೋರ್ವೆಲ್ ಐತ್ರಲ್ಲ ಅದ್ರ ಸುತ್ತಮುತ್ತಲ ಏನ್ 10 ಎಕರೆ ಹೊಲ ಐತ್ರಲ್ಲ ಅದ್ ಕರಿಯಪ್ಪನ ಹೆಸರ ಮ್ಯಾಗ ಮಾಡಿಬಿಡ್ರಿ ಅವ ಕೂಲಿ ಆಳ ಕರೆಯಪ್ರಿ ಹೌದ್ರಿ ಯಾಕ್ರಿ ಮೇಡಮ್ ಗೌಡ್ರ ಇಲ್ಲದಾರ್ರಿ ಅದೆಲ್ಲಾ ಹೇಳ್ಕೊತ ಕುಂಡ್ರಷ್ಟ ಟೈಮ್ ಇಲ್ರಿ ಈಗ ನೀವ್ ಅದ್ ಮಾಡ್ರಿ ಒಂದ್ ಕೆಲ್ಸ ಮಾಡ್ರಿ ಇಲ್ಲಿ ಕೇಳ್ರಿ ಅವ್ರ ಹೆಸರ್ಲೆ ಒಮ್ಮೆ ಮಾಡಿದ್ವು ಅಂದ್ರ ಇನ್ನೊಮ್ಮೆ ಮಾಡಾಕ ಬರುದಿಲ್ರಿ ವಿಚಾರ ಮಾಡಿ ಹೇಳ್ರಿ ಹಾ ರೀ ಇರ್ಲಿ ಸರ್ ಮಾಡ್ರಿ ನೀವು ಗೌಡ್ರ ಕೇಳಿರ್ಲ ಹಾ ಹೌದ್ರಿ ಗೌಡ್ರನೇ ಹೇಳಿದಾರಿ ಗೌಡ್ರ ಹೇಳ್ಯಾರ್ಲ ರೀ ಹೌದ್ರಿ ಆಯ್ತು ಅವ್ರಿ ನಾವೆಲ್ಲ ಪೇಪರ್ಸ್ ರೆಡಿ ಮಾಡಿ ಕಳಿಸ್ತೇವ್ ನಿಮ್ ಫೋನಿಗೆ ಆಮೇಲೆ ಒಂದ್ಸಲ ಚೆಕ್ ಮಾಡಿ ನಮ್ಗೆ ಹೇಳ್ಬಿಡ್ರಿ ಹಾ ಆಯ್ತ್ರಿ ನೀವ್ ಕಳ್ಸ್ರಿ ನಾನ್ ನೋಡ್ತೇನ್ರಿ ಆಯ್ತ್ರಿ ಮೇಡಮ್ ಆಯ್ತು ಹಾ ಆಯ್ತ್ರಿ ನಮಸ್ಕಾರ ನಮಸ್ಕಾರ ಈಗ ಒಮ್ಮೆ ಅವನ ಹೆಸರು ಮ್ಯಾಗ ಮಾಡ್ರಿ ನಮ್ಮ ಹೆಸರು ಮ್ಯಾಗ ಆಗುದಿಲ್ಲದ ನಮಸ್ಕಾರ ವೀಕ್ಷಕರೇ ನಾವು ಒಂದು ಬ್ರೇಕಿಂಗ್ ನ್ಯೂಸ್ ತಂದಿದ್ದೀವಿ ನಿಮಗೋಸ್ಕರ ನಿಮಗೋಸ್ಕರ ಇದು ನಮ್ಮ ಚಾನಲ್ ಅಲ್ಲಿ ಮಾತ್ರ ಇರೋರಿ ಸರ್ ನೋಡ್ರಿ ವೀಕ್ಷಕರೇ ಒಂದು ಚಿಕ್ಕ ಮಗು ಸ್ಕೂಲ್ ಹೋಗುವ ಮಗು ಬೋರ್ನಲ್ಲಿ ಬಿದ್ದಿದೆ ಹೋಗಿ ನೋಡಿ ತಂದೆ ತಾಯಿಯ ಅಕ್ರಂದನಗಳನ್ನು ನೋಡಿ ಹೇಗಾಗ್ತಾ ಇದೆ ನೋಡಿ ಬನ್ನಿ ಇವ್ರನ್ನ ಕೇಳೋಣ ಇದು ಹೇಗ್ ಬಿತ್ತು ಅಂತ ನಮಸ್ಕಾರ ಸರ್
ನಮಸ್ಕಾರ ರೀ ನಾವು ವಿಡಿಯೋ ನನ್ ಮಗಳು ಬೋರ್ನೆ ಬಿದ್ದಾಳ್ರಿ ಹೆಂಗ್ ಬಿದ್ರಿ ಯಾವಾಗ ಬಿದ್ರಿ ಸರ್ ಹೊಡಿವ್ರಿ ಸರ್ ಹೊಡಿವ್ರಿ ನಮಸ್ಕಾರ ವೀಕ್ಷಕರೇ, ನಾನು ಊರು ಸಬ್ಬರಿ ಚಾನೆಲ್ ಇಂದ ರಿಪೋರ್ಟರ್ ಉರ್ವಿ ಮಾತಾಡ್ತಾ ಇರೋದು. ಬನ್ನಿ ವೀಕ್ಷಕರೇ, ಒಂದು 6 ವರ್ಷದ ಮಗು ಸ್ಕೂಲ್ಗೆ ಹೋಗೋ ಟೈಮ್ ಅಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿದೆ. ಅವರ ಕಂಡೀಷನ್ ಹೇಗಿದೆ ಅಂತ ನೋಡೋಣ ಈಗ. ಬರ್ರಿ ಮೇಡಮ್ ನನ್ ಮಗಳು ಉಳಿಸ್ಕೊಡ್ರಿ. ಹಲೋ ಮೇಡಮ್, ನಾವ್ ನಿಮ್ಗಿಂತ ಮೊದಲ್ ಬಂದ್ರಿ. ಫೋನ್ ನಮಗ ಬಂದದ್ರ ಪೈಲಾ ರೀ. ಎಕ್ಸ್ಕ್ಯೂಸ್ ಮೀ ಸರ್, ನನಗ್ ಬಂದಿರೋದು ಫೋನ್ ಬಸ್ ನಿಮ್ಗಲ್ಲ. ಏ ಇಲ್ರಿ, ನಾವು ಪೈಲಾನ ಬಂದದ್ರ ನಮ್ ಫೋನ್ ರೀ. ಕಾಲ್ ಬಂದಿರೋದು ನನ್ಗೆ, ನಿಮ್ಗಲ್ಲ. ನಮಗೆ ಬಂದದ್ರಿ ಮೇಡಮ್. ಇಲ್ಲ ಸರ್, ಹೇಳೋದನ್ನ ಸ್ವಲ್ಪ ಕೇಳಿ. ನಾನ್ ಬರ್ಬೇಕಾದ್ರೆ ನನ್ ಗಾಡಿ ಪಂಚರ್ ಆಯ್ತು, ಅದಕ್ಕೆ ನನಗೆ ಬರೋದು 5 ನಿಮಿಷ ಲೇಟ್ ಆಯ್ತು. ನೆಟ್ಟದ್ ಗಾಡಿ ತೊಗೊಂಬರಕ್ ಬರಂಗಿಲ್ರಿ ನಿಮಗ. ನಾವ್ ರಿಪೋರ್ಟಿಂಗ್ ಮಾಡ್ತೇವ್ರಿ ಮೇಡಮ್. ನಿಮ್ ಹೋಗ್ಬಿಟ್ರಿ ಮನಿಗ್ರಿ ನೀವು. ಕಾಲ್ ಬಂದಿರೋದು ನನ್ಗೆ ಸರ್ ಫಸ್ಟ್. ನೀವು ನನ್ನ ಮಗಳು ಉಳ್ಸಾಕ್ ಬಂದಿರ ಜಗಳ ಮಾಡಕ್ ಬಂದಿರಿ ಇಲ್ಲಿ. ಮೇಡಮ್ ಜಗಳ ಪೈಲಾ ಇದನ್ನ ಇಬ್ರು ಕೂಡ ರಿಪೋರ್ಟ್ ಮಾಡಿ ಮೇಡಮ್. ಹೇಗಾಯ್ತು? ಅವ್ರ ಜೊತೆ ಯಾರು ಇರ್ಲಿಲ್ವಾ ಟೈಮ್ ಅಲ್ಲಿ? ಈಕೆ ಮಾಡಿಲ್ರಿ, ಈಕೆ ಮಾಡಿಳು, ಈಕೆ ಬಂದಿದ್ರು ಏ ಸಮಾನ ತೋರ್ಸು, ಏ ಸಮಾನ ತೋರಿ. ಏ ಗಾಪ್ರೆ ನೋಡಿ ಏನ್ ಮಾಡ್ತಾರೆ ಸಮಾನ ತೋರಿ. ಏ ಆಕಿನ ಬಿಡುದಿಲ್ಲ. ಮೇಡಮ್ ಜನ ಏನೋ ಕಬಡ್ಡಿ ಆಡ್ತಾರೆ ನೋಡ್ರಿ. ಆ ಪೊಲೀಸ್ರು ಫೋನ್ ಹಚ್ಚಿರಿ ಮೇಡಮ್ ನೀವು. ಏ ಗಾಪ್ರೆ ಸರ್ ಸಮ ಪೊಲೀಸ್ ಏನ ಕುಂಡ್ರಿ ಸರ್. ಸರ್ ಇಲ್ಲಿ ಕೇಳ್ರಿ. ನಾ ಕೇಳಕ ಬಂದ್ರಿ ಸರ್, ಕೇಳಕ ಬಂದ್ರಿ. ಏ ಕ್ಯಾಮ್ರಾ ಅಲ್ಲೇ ಕಾಣಿಸುತ್ತೆ ಕಡೆ ಮುಂದೆ ಬಾ. ಏ ಬಾಯ್ ಕಡೆ ಇರಿ. ಕಪ್ಪ ಕ್ಯಾಮ್ರಾ ಫೋನ್ ಬರ್ಬೇಕು ಬೇಡ, ಫೋನ್ ಬರ್ಬೇಕು. ಇಲ್ಲಿ ಕೇಳ್ರಿ. ಬಾಯ್ಲೆ ನನ್ನ ಮಗಳು ಕ್ಯಾಮ್ರಾ ತಗೋ, ನಡ್ರ ತಗೋ ಕ್ಯಾಮ್ರಾ. ಏ ಹೊಡಿಬಾರ್ರಿ ಪೊಲೀಸ್ರಿ ಮೇಡಮ್ ಹಚ್ಚಿರಿ ಫೋನ. ಏನ ಇವ್ರು ನಮ್ಮ ಮಂದಿಗೆ ಬುದ್ಧಿನ ಇಲ್ಲ. ಸಿಕ್ಕಂಗ ಬೋರ್ ಹೊಡಿತಾರು, ಮತ್ತೆ ಬಾಯಿ ಮುತ್ತಂಗಿಲ್ಲ, ಏನಿಲ್ಲ. ಹುಡುಗರು ಬೀಳದ್ಲೇ ಇರ್ತಾವು. ಸರ್ ನಂಗಾರ ಸಾಕಾಗೋಯ್ತು ಸರ್. ಇವು ಸಾಯ್ತಾವು. ಇವೆಲ್ಲ ನಮಗ್ ನಿಗ್ರ. ಇವ್ ನಾವು ಕಾಯ್ಕೊಂಡ್ ಕುಂದಿರ್ಬೇಕು ಇಲ್ಲಿ. ಏನ್ ಮಾಡುದು? ವೀಕ್ಷಕರೇ, ಈಗ ಪೊಲೀಸರು ಬರ್ತಾ ಇದ್ದಾರೆ. ಅವ್ರು ಬಂದು ಏನ್ ಕ್ರಮ ತಗೋತಾರೆ ಅಂತ ನಾವು ನೋಡೋಣ. ಸೈಡ್ ಏನಾತ್ರಿ? ಎಲ್ಲ ಇದು ಬೋರ್ವೆಲ್ ಎಲ್ಲ ಇದ್ರಿ. ಏನಾತ್ರಿ? ಇಲ್ಲೇ ಬಿದ್ದಾಳ್ರಿ. ಅಲ್ರಿ ಬೋರ್ವೆಲ್ ಓಪನ್ ಇರ್ತೈತಿ, ಹಂಗಿಲ್ಲ. ಸೈಡ್ ಬರ್ರಿ ಮೇಡಮ್, ಸೈಡ್ ಬರ್ರಿ. ಬೋರ್ವೆಲ್ ಈಗ ಚಿಕ್ಕ ಮಗು ಬಿದ್ದಿದೆ, ಅದ್ರ ಆಕ್ಷನ್ ಏನ್ ತಗೋತೀರಾ ಈಗ ಮುಂದೆ ನೀವು? ಏನು ನಾವು ಬಿದ್ದಿದೆ ಬೋರ್ವೆಲ್ ಎಲ್ಲಿಗೆ. ಈಗ ಏನೇನಾಗ್ತದೆ ಮುಗಿಸ್ತಾರೋ ತೆಗೆಯವರು ಕರೀತಿದ್ದೇವೆ. ಬಂದು ಅವ್ರು ನೋಡಿ ಚೆಕ್ ಮಾಡು, ಅದ್ರ ಮುಖ್ಯಾಂಶ ಹೇಳ್ತಾ ಇದಾರೆ. ಆದಷ್ಟು ಬೇಗ ಕರ್ಸಿ ಸರ್. ಕರೆಸಿದೆ, ಫೋನ್ ಮಾಡಿ. ಮಗುವಿನ ಪ್ರಾಣನ ಪ್ರಶ್ನೆ ಇದೆ ಸರ್. ಐತೆ. ಹೌದು ಆಯ್ತು. ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಫೋನ್ ಮಾಡಿದ್ದೇವೆ. ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ. ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ. ಎಲ್ಲ ಬರ್ತಾ ಇದ್ದಾರೆ. ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್. ಈ ಊರಿನ ಹಿರಿಯ ಬರ್ತಾ ಇದ್ದಾರೆ. ಈಗ ಈ ಸಿಚುವೇಶನ್ ಅಲ್ಲಿ ಅವ್ರು ಹೊಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಏನು ಕ್ರಮಗಳನ್ನ ತಗೋತಾನೆ ಈ ಊರಿನ ಹಿರಿಯ. ನೋಡೋಣ ಬನ್ನಿ ವೀಕ್ಷಕರೇ, ನಮ್ಮ ಊರಿನ ಹಿರಿಯರು ಬರ್ತಾ ಇದ್ದಾರೆ. ನೋಡೋಣ ಬನ್ನಿ ಏನಂತಾರೆ ಅಂತ. ಎಕ್ಸ್ಕ್ಯೂಸ್ ಮೀ, ನಿಲ್ಲಿಸಿ. ಮಾತಾಡ್ರಿ ಮೇಡಮ್. ನಾನೀಗ ರಿಪೋರ್ಟ್ ಕೊಡ್ತೀನಿ. ಲವಣ ಕೊಡ್ಬೇಕ್ರಿ ಮೇಡಮ್. ಕೊಡ್ತಾ ಇದ್ದೀನಲ್ಲ, ಕೊಡಿ ಮೇಡಮ್. ಬನ್ನಿ ವೀಕ್ಷಕರೇ, ಈಗ ಈ ಊರಿನ ಗೌಡ್ರು ಬರ್ತಾ ಇದ್ದಾರೆ. ಅವರು ನಿಮ್ ಪಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇರೋರಿ ಸಾರ್ ಟಿ ಚಾನಲ್ ಬಂದಿರೋದು ಎಲ್ಲ ಪ್ರೇಕ್ಷಕರು. ಅದು ನಿಮ್ದೇ ಹೊಲ ಅಂತ ಇದ್ದಾರೆ. ಈ ತರ ನಿಮ್ಮ ಅಭಿಪ್ರಾಯ, ನಿಮ್ಮ ವಿಷಯ ಏನ್ರಿ? ಗೌಡ್ರ ವಿಚಾರ ಮಾಡಿ ಮಾತಾಡ್ರಿ. ಗೌಡ್ರೆ, ಇವ್ರು ಯಾರು? ಇವ್ರು ನಮ್ದ ಪ್ರಿಯೆ. ಗೌಡ್ರ ಪ್ರಿಯೆ ಅಲ್ರಿ, ಪಿಯೆ. ಪಿಯೆ. ಓಕೆ, ಅವ್ರ ಹೆಸರೇನು ಸರ್? ಅವ್ರ ಹೆಸರು ಕಮಲಾಕ್ಷಿ. ಗೌಡ್ರ ಅದ ಕಮಲಾಕ್ಷಿ ಅಲ್ಲ, ಬಿ ಕಮಲಾಕ್ಷಿ. ಅದು ನಿಮ್ದೇ ಹೊಲನ? ಅದು ಏನ್ ಹೇಳ್ತಾನ್ರಿ? ಯಾವ ಹೇಳ್ತಾನ ಮಗ? ಅವ ಓದಿಗೆ ಜೈಜಲ್ಲ ಅವಂಗ. ಅವ್ರ ಹೊಲದಾಗ ಹಾಕಿ ಬಿದ್ದಾಳ. ಏನ್ರಿ ಎಂತ ಸುದ್ದಿ ತಗೊಂಡ್ಬರ್ತಾರ ನೀವು? ಇಲ್ಲ ಗೌಡ್ರೆ, ಅವ್ರ ಇದ್ದವ್ರು ನಿಮ್ದೇ ಹೊಲ ಅಂತ. ನಿಮ್ದೇ ಹೊಲ ಇದ್ರೆ ನೀವು ಬೋರ್ವೆಲ್ ಮುಚ್ಬೇಕಲ್ಲ. ಇಲ್ಲ ನೋಡಿ, ಇವತ್ತನ ಸದ್ಯಕ್ ನೋಡ್ರಿ ನೀವ್ ಬೇಕಾರೆ ಕಾಗದ ಪತ್ರ ಎಲ್ಲ ತೆಗೆದ ಕಂಪ್ಯೂಟರ್ ಉತ್ತಾರನೆ ನೋಡ್ರಿ, ಅವ್ರದ್ ಹೆಸರು ಐತಿ. ಮತ್ ಅವ್ರೆಲ್ಲ ನಿಮ್ದು ಹೊಲ ಅಂತಾರಲ್ರಿ ಸರ? ಕೇಳ್ರಿ. ಇಲ್ರಿ ಸರ, ಕೇಳ್ರಿ ಪ್ರಿಯ ಕೇಳ್ರಿ. ಇಲ್ರಿ ಸರ, ಅದ ಅವ್ರದ ಹೊಲ ರೀ, ನಮ್ದು ಹೊಲ ಅಲ್ರಿ. ನಮ್ ಗೌಡ್ರದ ಹೊಲ ಅಲ್ರಿ ಅದ. ಇದು ಅವ್ರ ಹೆಸರು ಮ್ಯಾಗ ಐತ್ ನೋಡ್ರಿ ಇಲ್ಲಿ. ವೀಕ್ಷಕರೇ, ಇದು ಅವರ ಹೊಲನೇ ಅಂತ ಗೌಡ್ರು ಹೇಳ್ತಾ ಇದಾರೆ. ಕರೆ ಅವ್ರು ಮಾತ್ರ ಇದು ಗೌಡರ ಹೊಲ ಅಂತ ಹೇಳ್ತಾ ಇದಾರೆ. ಇದರಲ್ಲಿ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ನಾವು ಒಂದೇ. ವೀಕ್ಷಕರೇ, ಗೌಡ್ರು ನೋಡಿದ್ರೆ ಇದು ಅವ್ರದೇ ಹೊಲ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ರೆ, ಅವ್ರು ನೋಡಿದ್ರೆ ಇವ್ರದ್ದು ಹೊಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಅವ್ರಿಗೆ ಕೇಳೋಣ ಬನ್ನಿ, ಅವ್ರೇನ್ ಹೇಳ್ತಾರೆ ಅಂತ. ಬನ್ನಿ ವೀಕ್ಷಕರೇ, ಏನಾಗಿದೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಕೇಳೋಣ. ಅವ್ರ ಅಪ್ಪ ಅಮ್ಮ ತುಂಬಾ ಆಕ್ರಂದಲ್ಲಿದ್ದಾರೆ.
ಸಲ ಲಕ್ಷ ಐತಿ ನಮ್ಗ. ತಾಯಿಯ ರೋದನವನ್ನ ನೋಡ್ದಾಗ ಆಗ್ತಾ ಇಲ್ಲ. ಆದರೆ ಈ ಊರಿನ ಗೌಡ್ರ ಅಂತ ಇದ್ದಾರೆ. ಇದು ನಮ್ಮ ಹೊಲ ಅಲ್ಲ ಅಂತ ಇದ್ದಾರೆ. ಹಂಗಾಗ್ಲಿ ಇದ ಬದುಕಿಸ್ಕೊಡ್ತಾರೆ. ಹೆಂಗಾತ? ಆತ ಹೆಂಗಿದ? ನೋಡ್ರಿ ಕಾಯಿಪಲ್ಲೆ ಒಗ್ಗರ್ಲಿ ಹಾಕತೇನಿ ಸ್ವಲ್ಪ ನಿಂದ್ರ ಡಬ್ಬಿ ತಗೊಂಡ್ ಹೋಗು ಅಂತ ಅಂದ್ರ ನಿಂದ್ರಲಿಲ್ಲ ನೀವು. ಏನಲ್ಲೇ ನಿದ್ರಾಗ ಬರ್ಲಿಲ್ಲ ಒಂದ್ 5 ಮಿನಿಟ್. ನನ್ ಮಗಳಿಗೆ ಕೊಂದಿಟ್ಲ್ರಿ ನನ್ನ ಬಂಗಾರದಂತ ಮಗಳ್ರಿ. ಏನ್ ಇಬ್ರು ಹಿಂಗ ಜಗಳಾಡವ್ರು ಏನಾದ್ರು ಮಗಳ ತೆಗಿಯಾಕ ನೋಡವ್ರು. ಮಗಳನ್ನ ಉಳಿಸ್ರಿ ಮಗಳನ್ನ ಉಳಿಸ್ರಿ. ಸದ್ಯ ಬರ್ತಾರ ಪಟ್ನ ಎಲ್ಲಾರು ಸೈಡ್ ಆಗ್ರಿ ಇವ್ರ ಇಬ್ರು ದೂರ ಉಳಿಸ್ತೇನೆ. ನಮಸ್ಕಾರ ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ. ಇರವ್ರಿ ಸಾಯೋರ್ ಸಾರಿ. ಇದೊಂದೇ ಚಾನೆಲ್ ಅಲ್ಲಿ ಮಾತ್ರ ಆ ಮಗುವನ್ನ ಬೋರಿನಲ್ಲಿ ಒಂದು ಮಿಷನ್ ಬಿಟ್ಟು ಆ ಮಿಷನ್ ಇಂದ ಸಣ್ಣಾಗಿ ಪೀಸ್ ಮಾಡಿ ನಿಮ್ಮ ಪಾಲಕರ ಕೈಯಲ್ಲಿ ಕೊಡ್ತಾರಂತೆ. ಆ ಪೀಸ್ ಅನ್ನ ಜಾಯಿನ್ ಮಾಡಿ ಕೊಡ್ತಾರಂತೆ. ಅವಾಗ ಅವರು ಅಂತ್ಯ ಸಂಸ್ಕಾರಗಳನ್ನ ಮಾಡಬಹುದು. ಬನ್ನಿ, ಅದು ಮಿಷನ್ ಹೇಗಿದೆ ಅವರ ಪಾಲಕರನ್ನ ಕೇಳೋಣ ಬನ್ನಿ. ವೀಕ್ಷಕರೇ, ನಾನು ಊರು ಸಬರಿ ಚಾನೆಲ್ ಇಂದ ಮಾತಾಡ್ತಾ ಇರೋದು ಉರ್ವಿ. ಈಗ ಗೌಡ್ರು ಬಂದಿದ್ದಾರೆ. ಅದೊಂದು ಹೊಸ ಮಷಿನ್ ಬಂದಿದೆ ಅಂತೆ. ಅದನ್ನ ನೋಡೋಣ ಅವ್ರು ಯಾವ ರೀತಿ ತೆಗಿತಾರೆ ಅಂತ. ಬನ್ನಿ, ಅವ್ರ ತಂದೆ ತಾಯಿ ಹತ್ರ ಮಾತಾಡೋಣ. ನಿಮ್ಗೂ ಸಂತೋಷ ಸುದ್ದಿ ಐತ್ರಿ ಸರ. ಇದ ಮಗು ಇದ್ರಾಗ ಬಿದ್ದಿದ್ದು ತಗದೈತೆ. ಯಾಕ ಮಿಷನ್ ಬಂದೈತ್ರಿ? ಆ ಮಿಷನ್ ನಾಗ ತಗದ್ರ ಪೀಸ್ ಮಾಡಿ ಜಾಯಿಂಟ್ ಮಾಡಿ ನಿಮಗ್ ಕೊಡ್ತಾರಂತ್ರಿ ಸರ. ನನ್ನ ಮಗಳನ್ನ ಪೀಸ್ ಮಾಡಿ ತೆಗಿತಾರೆ. ಕೊಡ್ತಾರ್ರಿ, ನಮ್ಗೆ ಕೊಡ್ತಾರ್ರಿ. ಮಿಷನ್ ಆಗಿ ಬಂದೈತ್ರಿ. ಸಂತೋಷದ ಸುದ್ದಿ ರೀ ಇದು. ಸಂತೋಷ ಸುದ್ದಿ ಅಲ್ಲನ್ರಿ ಇದು? ಏನ್ ಮಾತಾಡ್ತೀವಿ? ನನ್ನ ಮಗಳಿಗೆ ಪೀಸ್ ಮಾಡ್ತಾರಂತ. ನಾನು ಊರು ಸಬರಿ ಚಾನೆಲ್ ಇಂದ ಮಾತಾಡ್ತಾ ಇರೋದು. ಬನ್ನಿ ವೀಕ್ಷಕರೇ, ಈಗ ಈ ಮಗುವಿನ ಅಂತ್ಯ ಸಂಸ್ಕಾರಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವ್ರ ಅಪ್ಪ ಅಮ್ಮನಿಗೆ ಹೇಳೋಣ ಈ ವಿಷಯನ. ಬನ್ನಿ. ನಿಮಗೆ ಒಂದು ಸಂತಸದ ವಿಷಯ. ನಿಮ್ಮ ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಮಿಸುತ್ತಿದ್ದಾರೆ. ಬನ್ನಿ, ಯಾವ್ದೋ ಏನೋ ಅಂತ ಕೇಳೋಣ. ಮುಖ್ಯಮಂತ್ರಿ ಅಲ್ಲೇ ನನ್ನ ಮಗಳ ಅಂತ್ಯ ಸಂಸ್ಕಾರ ನಿನಗೆ ಸಂತೋಷದ ವಿಷಯ. ಏನ್ ಮಾತಾಡತ್ತೀನಿ? ಏ ಬಾವ ಎಲ್ಲ ಜೋಗ ಎಲ್ಲ ಎಲ್ಲಿ ನೋಡಿ ಬಂದಿ ಮುಖ್ಯಮಂತ್ರಿ ಬರ್ತಾರ. ಹೋಗ ಯಾಕಳಾತಿ ಮಗು ಬಂದಿಲ್ಲ ಇಲ್ಲಿ. ಮಗು ಮಗು ಇಲ್ಲೇ ಐತಿ. ಮಗು ಇಲ್ಲೇ ಐತಿ. ನನ್ನ ಮಗ ಎಲ್ಲ ಮಗು ಇಲ್ಲೇ ಐತಿ. ಇದು ಮತ್ತೆ ಮಗು ಹುಟ್ಟಿ ಬಂದಿದೆ. ಅದು ಮಗುವಲ್ಲಿ ಬೋರ್ವೆಲ್ ನಲ್ಲಿ ಬಿದ್ದಲ್ಲ ಅನ್ಸುತ್ತೆ. ಅದು ಏನ್ ಕಥೆ ಆಗಿದೆ ಅಂತ ನೋಡೋಣ ಬನ್ನಿ. ಮತ್ತೆ ಮಗು ಪ್ರತ್ಯಕ್ಷವಾಗಿದೆ. ಇದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ. ಇರೋರಿ ಸಾಯರಿ ಅಂತ. ಬನ್ನಿ ವೀಕ್ಷಕರೇ, ಏನಾಗಿದೆ ನೋಡೋಣ. ಮೇಡಮ್, ನಿಮ್ಗೆ ಮತ್ತೆ ಮಗು ಬದುಕು ಮಗು ಮತ್ತೆ ಹುಟ್ಟಿ ಬಂದಿದೆ. ನಮಗೆ ಹೇಗ್ ಅನ್ಸ್ತಾ ಇದೆ? ನಮಗ ಬಾಳ ಆನಂದ ಆತ್ರಿ. ಬಾಳ ಜೀವ ಬಂದಂಗ ಆಗಿದ್ರಿ ನಮಗ. ನೀವು ಮತ್ತೆ ಹೇಗ್ ಅನ್ಕೊಂಡ್ರಿ ನೀವು ನಿಮ್ಮ ಮಗು ಬೋರ್ವೆಲ್ ಬಿದ್ದಿದೆ ಅಂತ? ಇಲ್ರಿ ಸರ್, ನಾವು ಹೊಲ್ದಾಗ ಕೆಲಸ ಮಾಡತ್ತೀನ್ರಿ. ಈಕಿ ಡಬ್ಬಿ ಕೊಟ್ಟು ಹೊಂಟಿಲ್ರಿ, ಚಿರಿಲ್ರಿ. ಅದ್ರ ಸಂಬಂಧ ನಾ ಬೋರ್ನಾಗ ಬಿದ್ದ ಅಂತ ಮಾಡಿ. ಒಂದು ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲಿ ಮಾತ್ರ. ಇರಾರಿ ಸಾಯರಿ ಚಾನಲ್ ಇಂದ. ಬನ್ನಿ ವೀಕ್ಷಕರೇ, ಈ ದಿನ ಪೂರ್ತಿ ನಾವು ನಿಮಗೆ ಇಲ್ಲೇ ಲೈವ್ ನ ತೋರಿಸಿದ್ದೀವಿ. ನಮ್ಮ ಚಾನೆಲ್ ಅಲ್ಲಿ ಮಾತ್ರ. ಇದು ನಮ್ಮ ಏಕೈಕ ಚಾನೆಲ್, ಕರ್ನಾಟಕದ 1 ನಂಬರ್ ಚಾನೆಲ್. ಅದೇ ಇರಾರಿ ಸಾಯರಿ ಚಾನೆಲ್. ಮಗು ಮತ್ತೆ ಹುಟ್ಟಿ ಬಂದಿದೆ. ಹುಟ್ಟಿ ಬರೋ ಕಾರಣ ಮಾತ್ರ ಇನ್ನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಗೌಡ್ರು ಹೇಳ್ತಾ ಇದ್ದಾರೆ ಇದು ನಮ್ಮ ಹೊಲಾನೇ ಇಲ್ಲ ಅಂತ. ಆದ್ರೆ ಗೌಡ್ರು ಹೋಗುವಾಗ ಮಾತ್ರ ಮಕಾನ ಸಣ್ಣದ ತರ ಮಾಡ್ಕೊಂಡು ಹೋದ್ರು. ಆದ್ರೆ ತಂದೆ ತಾಯಿಯ ಮಗ ಮಾತ್ರ ಅತಿ ಸಂತೋಷದಿಂದ ಹುಟ್ಟಿ ಬಂದಂತ ಮಗುಂತ ಮಹಾಲಕ್ಷ್ಮಿ. ಅಕ್ಕಿನ ಹೆಸರು ಮಾತ್ರ ಲಕ್ಷ್ಮಿ ಇತ್ತು, ಆದ್ರೆ ಈಗ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕಾರಣ, ಗೌಡ್ರು ಹೋಗಕ್ಕೆ ಏನ ಕಾರಣವೇನು ನಮಗೂ ಸರಿಯಾಗಿ ಇನ್ನೂ ಅರ್ಥ ಆಗಿಲ್ಲ. ಅದನ್ನ ಅರ್ಥ ಆದ ತಕ್ಷಣ ಮತ್ತೆ ನಿಮಗೆ ಮತ್ತೆ ಬರ್ತೀನಿ. ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಇದು ನಮ್ಮ ಚಾನೆಲ್ ಅಲ್ಲಿ ಮಾತ್ರ ಬ್ರೇಕಿಂಗ್ ನ್ಯೂಸ್. ಇರೋರಿ ಸಾಯರಿ ಕ್ಯಾಮರಾಮ್ಯಾನ್ ಸಚಿನ್ ಜೊತೆ ಮಂಜುನಾಥ್. ನೋಡ್ತಾ ಇರಿ ನಮ್ಮ ಚಾನೆಲ್ ಮಾತ್ರ. ಇದು ಕರ್ನಾಟಕದ ಏಕೈಕ ನಂಬರ್ 1 ನ್ಯೂಸ್ ಚಾನೆಲ್. ಇರೋರಿ ಸಾಯರಿ ನೋಡ್ತಾ ಇರಿ. ಮತ್ತೆ ನಿಮಗೆ ಇದೇ ತರ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ನೋಡಿ. ನಮಸ್ಕಾರ. ಈ ಗೌಡದನ ಬಾಳ ಮಸ್ತಿ ಇತ್ತು. ಒಂದ್ಸತಿ ಬರೋಬ್ಬರ ಆತಿ ಇವ್ರಿಗೆ. ಪ್ರಿಯ ಅನ್ನಕ್ ಬರೋದಿಲ್ಲ, ಪ್ರಿಯ ಅಂತಾರ. ಪ್ರಿಯ ಬರೋಬ್ಬರ. ಅಯ್ಯೋ, ನಿನ್ನ ಮಾರಿ ಮಣ್ಣ ಗಿಡಗ್ಲಿ ಎಷ್ಟು ಗಡಬಡ ಮಾಡಿದ್ವಿ, ಎಷ್ಟ್ರ ಅವಸರ ಮಾಡ್ತಿ.
10 ಎಕರೆ ಹೊಲ ಕಾಲಿ ಪಿಲಿ ಹೋತ ಆ ಮಗುನು ಉಳಿತು ಅಲ್ರಿ ಈ ಕಡೆ ಗೌಡ್ರ, 10 ಎಕರೆನು ಹೋತ ನಾನ್ ಬೇಕಂತ ಮಾಡಿದ್ನಿ. ಸಿಚುವೇಶನ್ ಅಂದ್ರೆ ಹೆಂಗಿತ್ರಿ? ಸಿಚುವೇಶನ್ ನೋಡ್ಕೊಂಡ 10 ಎಕರೆ ಹೋತಲ್ಲೋ. ನಿಮ್ಮನ್ನ ಉಳ್ಸಾಕ್ ಹೋದ್ರೆ ನೀವು ನನ್ಗ ಬೈತೀರಿ. ನಿಮ್ಗೇನ್ ಕಮ್ಮಿ ಐತ್ ತಗೋರಿ. ನಿಮಗಂತ ಹಾಲು ಕುಡಿದಷ್ಟು ಸಮಾಧಾನ ಆಗಿತ್ತು ಅಂತ ಗೊತ್ತಾಯ್ತು. ಚಲೋ ತಂಗನ ಇವತ್ತಿನ ಕೆಲಸ ಸ್ಟಾರ್ಟ್ ಇನ್ನ ನಮ್ಮ ಪ್ರಿಯ ಒಬ್ಬಾಕಿ ಬರಾಕಿದ್ಲೋ ಇಷ್ಟೊತ್ತಿಗೆ ಅಂದ್ರೆ ಬರ್ತಿದ್ ಇವನು ಗಾಡಿ ತಗೊಂಬರತ್ತಾಳ ಇವತ್ತ. ಅದು ದುಗುಸ್ಕೊಂತ ಗಾಡಿ ಏನ್ ರಿಪೇರಿ ಆಯ್ತು. ಏನ್ ಹುಚ್ಚೈತೆ ಹುಡುಗಿದ. ಪ್ರಿಯೆ, ಓ ಪ್ರಿಯೆ. ಗೌಡ್ರ ಎಷ್ಟ್ ಸತಿ ಹೇಳ್ಬೇಕು, ಅದು ಪ್ರಿಯೆ ಅಲ್ಲ ಪಿಯೆ. ಆಯ್ತು, ಗಾಡಿ ದುಗುಸ್ಕೊಂಡ್ ಬರಾಕತ್ತೀನಿ. ಗಾಡಿ ಏನ್ ರಿಪೇರಿ ಗಿಪೇರಿ ಐತನ? ಇಲ್ರಿ ಗೌಡ್ರ, ಹೊಸಾದೈತಿ ಗಾಡಿ. ಗಾಡಿ ಹೊಸಾದೈತಿ, ಮತ್ ಪೆಟ್ರೋಲ್ ಗಿಟ್ರೋಲ್ ಏನಾರ ಖಾಲಿ ಆತೇನ? ಪೆಟ್ರೋಲ್ ಯಾಕೆ ಖಾಲಿ ಆಕೇತ್ರಿ? ಫುಲ್ ಟ್ಯಾಂಕ್ ಐತಿ. ಮತ್ ಗಾಡಿ ಹಿಂಗ್ಯಾಕ್ ದುಗುಸ್ಕೊಂಡ್ ಬರತ್ತಿ? ಹಂಗಲ್ರಿ ಗೌಡ್ರ, ನಂಗ್ ಇನ್ನೂ ಗಾಡಿನೂ ಹೊಡ್ಯಾಕ್ ಬರಲ್ಲ. ದೊಡ್ಡ ಚಾಣೆ ಅದಿ ನಡಿ, ಗಾಡಿ ಹತ್ತ. ಗಾಡಿ ಹೊಡ್ಯಾಕ್ ಬರುದಿಲ್ಲ, ಗಾಡಿ ಹಿಂಗ್ ತಗೊಂಬರಾಕತ್ತಾವ. ಹಂಗಲ್ಲ, ಎಲೆಕ್ಷನ್ ಟಿಕೆಟ್ ಏನನ್ನು ವಿಚಾರ ಮಾಡಿದೆವು ಇಲ್ಲೋ ಹೆಂಗೇನ? ಗೌಡ್ರ ಟಿಕೆಟ್ ಅಂತ ವಿಚಾರ ಮಾಡತ್ತೀರಿ. ಟಿಕೆಟ್ ಅನ್ಕೊಂತ ನೀವು ಟಿಕೆಟ್ ತಗೊಂಡಿಕೊಂಡೇರಿ. ಏನ ನೀ ಟಿಕೆಟ್ ಅಂತ ಹೇಳಿ ನನಗ ಟಿಕೆಟ್ ಕೊಡ್ಸಾಕ ನಿಂತಿಯನ? ಮತ್ರಿ ಗೌಡ್ರ, ನಾವ್ ಯಾರಿಗ್ ಗೌಡ್ರ ನನ್ ಮತ್ ಇನ್ ಮುಂದ ನೀವ್ ಟಿಕೆಟ್ ತಗೊಂಡ್ರ? ನಮ್ ಯಾಕೆ ಕಳ್ಸಾಕ ನಿಂತೀನಿ? ಆದಿರ್ಲಿ ಊರಾಗಿನ ಮಂದಿ ಎಲ್ಲಾ ಅನ್ನಕತ್ತಾರು ಇದು ಗೌಡ್ರದ ಹೊಲ ಅಂತ ಕೇಸಿ ಆ ಕರ್ಯಪ್ಪಗ್ ಮನಿ ಕೊಟ್ಟುವಲ್ಲ ಅದಕ್ ಬಾಂಡ್ ಗುದುಗಿಂಡಿ ಎಲ್ಲ ಅವನ ಹೆಸರಿನಾಗ ಆಗ್ಯಾವ. ಅವನ ಹೆಸರಿನಾಗ ಐತದ. ಹೌದು ಆಗೇತ್ರಿಲ್ಲ. ಊರ್ ಮಂದಿ ಗೊತ್ತೈತದ ನಂದ್ ಅಂತ ಹೇಳಿ. ಈಗ ಆ ಮೀಡಿಯಾದವ್ರಿಗಾರ ಒಟ್ಟ ಕೆಲಸ ಇಲ್ಲ ನೋಡ. ಬರೀ ಇತ್ತ ಸಿಕ್ಕ್ರ ಸಾಕ, ಇಟ್ಟಿರ್ತೈತಿ, ಇಟ್ಟು ದೊಡ್ಡದ್ ಮಾಡ್ತಾರ ಅವ್ರ. ಕೆಲ್ಸ ಏನ್ರಿ ಗೌಡ್ರ? ಅದಕ್ಕ ಈಗ ಸದ್ಯಕ್ಕ ಮಂದಿಗೆ ನಾವ ಹೇಳ್ಬೇಕಾಗೈತಿ, ಇದು ಹೊಲ ನಮ್ಮದಲ್ಲ ಅವ್ರದ ಅಂತ ಹೇಳ್ಕೇಸಿ. ಬಾ ಅಲ್ಲಿ ಹೋಗ್ಕೇಸಿ ಮೀಡಿಯಾದವ್ರು ಬಂದಾರಂತ ಏನೇನು ಸ್ವಲ್ಪ ಮಾತಾಡ್ಕೇಸಿ ಅದ್ ಬಗ್ಗೆ ಅವ್ರ ಬರಬ್ಬರ ಒಂದ್ ಏನ್ರ ಒಂದು ಪ್ಲಾನ್ ತಲಿ ಉಡ್ಸ ಅಂತಂದ್ರ ಅಲ್ಲಿ ಹೋಗ್ಬಿಡ್ದ ಏನಾರ ಒಂದ್ ಮಾಡಿರ್ತೀನಿ ನೋಡ್ರಿ. ಹಾಯ್ ನಮಸ್ಕಾರ ಮಿತ್ರರೇ, ನಾನು ಇದಾರಿ ಸಾರಿ ಚಾನಲ್ ಇಂದ ಮಾತಾಡೋದು. ಮೊನ್ನೆ ಏನು ಬೋರ್ನಲ್ಲಿ ಬಿದ್ದಂತ ಲಕ್ಷ್ಮಿಯನ್ನ ಹೇಗೆ ಪ್ರತ್ಯಕ್ಷ ಆದ್ವು ಅಂತ ಇನ್ನೂವರೆಗೂ ನಿಗೂಢವಾದ ಪ್ರಶ್ನೆಗಳು ನಮ್ಮಲ್ಲಿ ತಲೆಯಲ್ಲಿ ಕಾಡ್ತಾ ಇದ್ದಾವೆ. ಅದು ಹೇಗೆ ಬಂದು ಹೇಗೆ ಬಿದ್ದಳು ಅಂತ ಅದ್ರ ತಂದೆ ಹೇಳ್ತಾ ಇದ್ದಾನೆ ಮಗು ಬಿದ್ದಿದೆ ಅಂತ. ಬಟ್ ಅದು ಮಿಷನ್ ಇಂದ ಬಂದಳು ಹೇಗೂ ಇನ್ನೂವರೆಗೂ ನಮಗೆ ಕಾಡುವ ಪ್ರಶ್ನೆಗಳು ಹಲವಾರುಗಳಿದಾವೆ. ಇಲ್ಲಿನ ಜನರನ್ನ ಕೆಲವು ಪ್ರಶ್ನೆಗಳನ್ನ ಕೇಳೋಣ, ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಮ ಜೊತೆ ಹೊಲದಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವರನ್ನ ಕೇಳೋಣ. ಮೊನ್ನೆ ಏನು ಲಕ್ಷ್ಮಿ ಅವರು ಮಗು ಅಂತ ಏನು ಕರಿತಾ ಇದ್ದಾರೆ, ಆ ಮಗು ಬೋರ್ನಲ್ಲಿ ಬಿತ್ತು ಅಂತ ಎಲ್ಲ ಕಡೆ ಪ್ರಚಾರ ಆಯ್ತು. ಇದರಲ್ಲಿ ನೀವು ಏನ್ ವೀಕ್ಷಣೆ ಮಾಡಿದ್ರಾ? ಹೇಗೆ ನಿಮಗೆ ಹೇಗೆ ಅನಿಸ್ತಾ ಇದೆ? ಏನ್ ಮಾಡತ್ತಾರೆ ಸರ್? ಇದು ಮೊನ್ನೆ ಒಬ್ಬರು ಮೇಡಮ್ ಬಂದಿರೋ ವಾರ್ತಾದವ್ರು ಅವ್ರು ಬಂದಿಲ್ಲೇನ? ಬಂದಿಲ್ಲ ಸರ್, ಅವ್ರು ಬೇರೆ ಕಡೆ ರಿಪೋರ್ಟಿಂಗ್ ಇದಾರೆ, ಅಲ್ಲಿ ಹೋಗಿದ್ದಾರೆ ಸರ್. ನೀವು ಈಗ ಮೊನ್ನೆ ಒಂದು ಬೋರ್ನಲ್ಲಿ ಮಗು ಬಿದ್ದಿತ್ರ, ಲಕ್ಷ್ಮಿ ಅನ್ನೋ ಮಗು ಬಿದ್ದಿತ್ತಲ್ರಿ, ಅವಾಗ ನೀವು ಅಲ್ಲಿ ಏನು ಹೊಲದಾಗ ಕೆಲಸ ಮಾಡ್ತೀರೇನ್ರಿ? ಇದು ಮೇಡಮ್ ಅವರು ಇರ್ತಿದ್ರ, ಅವ್ರು ಹಿಂಬಾಲಿ ಒಂದಿಟ್ಟು ವಾರ್ತಾ ನಾವು ಬರೋಬ್ಬರ ಪದ್ಧತಿ ಇರಲ್ಲ ಹೇಳ್ತಿದ್ವಿ ರೀ. ನಮ್ಮ ಮುಂದೆ ಹೇಳ್ರಿ ಸರ್, ನಾವು ಅಲ್ಲಿ ಹೇಳ್ತಾರ ಅವ್ರು ತಿಳಿಸ್ತಾರ. ಆಯ್ತು ರೀ, ಮತ್ತೆ ನಾವಿಲ್ಲೇ ಮುಂದೆ ಗೌಡ್ರು ಹೊಲದಾಗ ಕೆಲಸ ಮಾಡ್ತೀವ್ರಿ. ಅದು ಕೆಲಸ ಮಾಡುವಾಗ ಮಂದಿ ಎಲ್ಲಾ ಜನಾರು ಕೂಡ್ರ. ಹ್ಞೂನ್ರಿ. ಜನ ಕೂಡ ನಾವು ಹೋಗಿ ನೋಡಿದ್ವಿ. ನೋಡಾನ ಅವ್ರ ಹುಡುಗಿ ಅಪ್ಪ ಏನಂತಾನ, ನನ್ನ ಮಗಳ ಬೋರ್ದಾಗ ಬಿದ್ಲ. ಹೌದ್ರಿ, ಬೋರ್ನೇ ಬಿದ್ದಿದ್ದೆ ಎಲ್ಲಾರಿಗೂ ಗೊತ್ತೈತ್ರ ಅದ. ಆದ್ರೆ ಹೆಂಗ ಪ್ರತ್ಯಕ್ಷ ಹೆಂಗ ಅದೊಳಕಿ ಅದು ನಮಗ ಯಕ್ಷ ಪ್ರಶ್ನೆ ಆಗೈತ್ರಿ. ಇಡೀ ಕರ್ನಾಟಕ ಜನತೆಗೆ ಒಂದ್ ದೊಡ್ಡ ಪ್ರಶ್ನೆ ಆಗೈತ್ರಿ. ಅದನ್ನ ನೀವು ಹೇಗೆ ಅದನ್ನ ಹೆಂಗ ಏನ್ ಮಗು ಬಿದ್ದಿದ್ ಕರೆ ಐತ್ರ ಏನು ಸುಳ್ಳು ಐತ್ರು? ಅವ್ರ ತಂದೆ ಸುಳ್ಳು ಹೇಳತಾನ್ರು? ಏನ್ ನೀವು ನೋಡಿದ್ದ ಮಗು ಬಿದ್ದಿದ್ ನೋಡ್ಯಾರೇನ್ರಿ? ಕರೆ ನೀವು ಸರ್ ನಮ್ಮ ಅಪ್ಪ ಇಂಥದೆಲ್ಲ ನಾ ಏನ್ ನೋಡಿಲ್ಲ ರೀ. ನೋಡಿಲ್ರಿ? ಮತ್ತದ ಪ್ರತ್ಯಕ್ಷ ಆತಲ್ರಿ, ಹೇಗ್ ಪ್ರತ್ಯಕ್ಷ ಆತ್ರಿ ಅದ? ಇದು ಯಾಕ ಪ್ರತ್ಯಕ್ಷ ಆತ ಅನ್ನೋದು ನೀವ ಹೇಳ್ಬೇಕು ರೀ ಸರ್, ನಮ್ಗ್ಯಾರ ಏನು ಗುರುತ್ರಿ ಇದು? ಅದು ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಹಂಗೆ ಸರ್. ಅದ ಈ ಪ್ರಶ್ನೆಗೆ ಮಗುವನ್ನ ಉತ್ತರ ಕೊಡ್ಬೇಕ್ರಿ. ಈಗ ನಾವು ಮಗುವನ್ನ ಹೋಗಿ ಕೇಳ್ತೀವಿ. ಹಾಯ್ ನಮಸ್ಕಾರ ಮಿತ್ರ, ನಾನು ಸಾರಿ ಚಾನಲ್ ಇಂದ ಮಾತಾಡೋದು. ಈಗ ಇವ್ರು ಕೂಡ ವೀಕ್ಷಣೆ ಮಾಡಿದ್ದಾರೆ, ಆದ್ರೆ ಮಗು ಹೇಗೆ ಬಿದ್ದಿದ್ ಮಾತ್ರ ತಂದೆ ತಿಳ್ಕೊಂತ ಓಡಾಡ್ತಾ ಬಂದಿದ್ದಾರೆ. ಅವಾಗ ಇವರು ಕೂಡ ಓಡಾಡ್ತಾ ಹೋಗಿದ್ದಾರೆ.
ಇವ್ರಿಗೂ ಆ ಮಗು ಹೇಗ್ ಬಿದ್ದಿದೆ ಅಂತ ಸರಿಯಾಗಿ ಅರ್ಥ ಆಗಿಲ್ಲ, ಮತ್ತೆ ಹೇಗೆ ಪ್ರತ್ಯಕ್ಷ ಆಯ್ತು ಅಂತ ಇನ್ನೊಂದು ಯಾರಿಗೂ ಗೊತ್ತಾಗಿಲ್ಲ. ಇದಕ್ಕೆ ಒಂದೇ ಒಂದು ಎಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಅಂದ್ರೆ ಆ ಲಕ್ಷ್ಮಣ ಅನ್ನೋ ಮಗು ಏನಿದೆ ಅದನ್ನ ನಾವು ಮಾತಾಡ್ತಿದ್ರೆ ಎಲ್ಲ ಸತ್ಯ ಅಂಶವನ್ನ ನಾವು ಬೆಳಕಿಸಬಹುದು. ಬನ್ನಿ ವೀಕ್ಷಕರೇ, ನೋಡ್ತಾ ಇರಿ, ಇದು ಇರಾರಿ ಸಾರಿ ಚಾನಲ್ ಇಂದ ಮಾತಾಡೋದು. ನಮ್ಮ ಲಕ್ಷ್ಮೀ ಮಗು ಹತ್ರ ಬರೋಣ. ಬನ್ನಿ ವೀಕ್ಷಕರೇ, ಬನ್ನಿ ಮಿತ್ರರೇ. ಮನೆ ಇದೆ ಅಂತ ಇದೇನ್ರಿ ಸರ್ ಮನೆ ಅವ್ರದ್ದು? ಇದ ಮನೆ ರೀ. ಬನ್ನಿ ಮಿತ್ರರೇ, ಏನಿದೆ ಅಂತ ಮಗುನ ಕೇಳೋಣ. ಮಗು ಏನ್ ಹೇಳುತ್ತೆ, ಇಲ್ಲಿ ಸತ್ಯ ಖಂಡಿತವಾಗ್ಲೂ ಬಯಲಿಗೆ ಬರುತ್ತೆ ಅಂತ ನಮ್ಮ ಚಾನಲ್ ಅಲ್ಲಿ ಮಾತ್ರ. ಇದು ಇರಾರಿ ಸಾರಿ ಚಾನಲ್, ಕರ್ನಾಟಕದ ಏಕೈಕ ನಂಬರ್ 1 ನ್ಯೂಸ್ ಚಾನಲ್ ಇದು ನಮ್ಮ ಚಾನಲ್ ಅಲ್ಲಿ ಮಾತ್ರ. ಬನ್ನಿ ವೀಕ್ಷಕರೇ, ಮಗು ಸತ್ಯನ ಬೋರ್ನಲ್ಲಿ ಬಿದ್ದಿದ್ದು ಕರೆನಾ ಸುಳ್ಳ ಅನ್ನೋ ಸತ್ಯನ ನಮ್ಮ ಚಾನಲ್ ಅಲ್ಲಿ ಮಾತ್ರ ನಾವು ಪ್ರತ್ಯಕ್ಷ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಬನ್ನಿ. ಕರೆಯಪ್ಪ, ಬನ್ನಿ ಮಿತ್ರರೇ, ನಾವು ನಿಮಗಾಗಿ ಕರಪ್ಪನವ್ರ ಹತ್ರ ಬಂದಿದ್ದೀವಿ. ಇದು ನಮ್ ಚಾನಲ್ ಅಲ್ಲಿ ಮಾತ್ರ. ಇದು ಇರೋರಿ ಸಾರಿ ಚಾನಲ್, ಕರ್ನಾಟಕದ ಏಕೈಕ ನಂಬರ್ 1 ಚಾನಲ್. ಬನ್ನಿ ವೀಕ್ಷಕರೇ, ಸತ್ಯನ ಏನಂತ ತಿಳಿಯೋಣ. ನಮಸ್ಕಾರ ಕರಪ್ಪನವರೇ, ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತ ಕರೀರಿ, ಸ್ವಲ್ಪ ಅವರ ಮಾತಲ್ಲಿ ಸತ್ಯವನ್ನ ಬಯಲಿಗೆ ಹೇಳ್ತೀವಿ ನಮ್ಮ ಚಾನಲ್ ಅಲ್ಲಿ ಮಾತ್ರ. ಇದು ಇರೋರಿ ಸಾರಿ ಚಾನಲ್. ಯಪ್ಪ ಸತ್ತಿಗಿತ್ತೀರೋ ಮಾರ್ರೆ, ತಡಿ ಕರೀರಿ ಸರ್, ನಿಮ್ಮ ಒಳಗೆ ಬೇಡ್ರಿ, ಇಲ್ಲೇ ಹೊರಗೆ ಕರೀರಿ. ನಾವು ಬೆಳಗ್ಗೆ ತರೋರಿದ್ದಾರೆ, ಎಲ್ಲ ಸತ್ಯವನ್ನ ಬೆಳಗ್ಗೆ ತರೋರಿದ್ದಾರೆ, ಕರ್ಕೊಂಬರ್ರಿ ನಿಮ್ಮ ಮಗನ. ಬಾಯ್ಲೆ ಬಂದು ಮಹಾಲಕ್ಷ್ಮಿ ಮಗಳು. ಇದು ನಮ್ಮ ಚಾನಲ್ ನಲ್ಲಿ ಇರೋರಿ ಸಾರಿ ಚಾನಲ್, ಕರ್ನಾಟಕದ ನಂಬರ್ 1 ಚಾನಲ್. ಇದು ನಮ್ಮ ಚಾನಲ್ ನಲ್ಲಿ ಮಾತ್ರ ಸತ್ಯವನ್ನ ಬೆಳಕಿಗೆ ಹೇಳ್ತಾ ಇದ್ದೀವಿ. ಇದು ಕರ್ನಾಟಕದ ಏಕೈಕ ಒಂದೇ ನಂಬರ್ 1 ಚಾನಲ್ ನಮ್ಮ ಚಾನಲ್ ಅಲ್ಲಿ. ಬನ್ನಿ ಮಹಾಲಕ್ಷ್ಮಿನ ಮಾತಾಡ್ಸೋಣ. ಕೊಳವೆ ಬಾವಿ ಸತ್ಯವನ್ನ ನಾವು ಬಯಲಿಗೆ ಹೇಳ್ತಾ ಇದ್ದೀವಿ. ಇದು ನಮ್ಮ ಚಾನಲ್ ನಲ್ಲಿ. ಏ ಬಾವ ಇಲ್ಲಿ ಅವನ ನನ್ನ ಮಗ ನಾ ಪೀಸ್ ಮಾಡಿ ಕೇಳಿದ್ದೀನಿ. ಇಲ್ಲ ಬಂದಿ ಏ ಬಾವ ಇವ್ ಯಾಕೆ ಬಂದ್ರಿ ಅವಂಗ ಅಪ್ಪ ಎದಕ್ ಬಂದಾರ ಕೇವಲ ತಡಿಲ್ಲ, ಹಂಗೆ ಗೊತ್ತಾತಿ ನಾಯಿ ಓದಿರ್ದಂಗ. ಹೇಳಿ ಸರ್. ನಮಸ್ಕಾರ ರೀ, ನಾವು ಇರೋರಿ ಸಾರಿ ಚಾನಲ್ ಇಂದ ಬರೋದ್ರಿ. ನಾವು ಮೊನ್ನೆ ನಿಮ್ ಮಗು ಕೊಳವೆ ಬಾವಿಯಲ್ಲಿ ಏನ್ ಬಿದ್ದಿತ್ತೆ ಅಂತ ಬಿದ್ದಿರ್ಕಿಲ್ರಲ್ಲ ಸರ್? ಬಿದ್ದಿರ್ಕಿಲ್ಲ ಅಂತ ಅಂದ್ರೆ ಹೇಗೆ ಬದುಕ್ತು, ಹೇಗೆ ಪ್ರತ್ಯಕ್ಷ ಆಯ್ತು ಅನ್ನೋ ಸತ್ಯವನ್ನ ನಾವು ಕರ್ನಾಟಕ ಜನತೆಗೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ. ಇದು ಏನ್ ನಡೆದಿದ್ದ ಘಟನೆಗಳು ಏನೇನು ಅಂತ ಹೇಳ್ತೀರಾ? ಅವಾಗ ಈಗೀಗ ಗೊತ್ತ್ರಿ ಸರ್, ಈಗೀಗ ಕೇಳ್ಬಿಡ್ರಿ ನೀವು. ಆಯ್ತು, ಈ ಮಗುನ ಕೇಳೋಣ ಬನ್ನಿ. ಏನಾಯ್ತು ಅವತ್ತು? ನಾ ಅಪ್ಪಾಗ ಡಬ್ಬಿ ಕೊಟ್ಟು ಸಾಲಿಗೆ ಹೋಗತ್ತೀನ್ರಿ. ಆಮೇಲೆ ಏನಾಯ್ತಪ್ಪಿ? ಆದ್ರಿ ನಾನ ಶ್ಯಾಮ ಅವಾಗ ಆಟ ಆಡತ್ತಿದ್ರಿ. ಯಾವ ಆಟ ಆಡ್ತಾ ಇದ್ರಿ? ನಾ ಸಾಯೋದ್ರಿ, ಶ್ಯಾಮ್ ಬಂದ್ ಬದಸೋದ್ರಿ. ಮಿತ್ರರೇ, ಸತ್ಯ ಏನನ್ನೋದು ಈಗ ನಮ್ಮ ಚಾನಲ್ ಬರ್ತಾ ಇದೆ. ಅದು ಮಗು ಏನ್ ಮಾಡಿದೆ, ಲಕ್ಷ್ಮಿ ಅನ್ನೋ ಮಗು ಅವರ ತಂದೆಗೆ ಊಟವನ್ನು ಕೊಟ್ಟು ಬರುವಾಗ ಶ್ಯಾಮನ ಜೊತೆ ಆಟವಾಡ್ಲಿಕ್ಕೆ ಹೋಗಿದ್ದಾಳೆ. ಯಾವ ಆಟ ಅಂದ್ರೆ ಇದು ಸಾಯುವ ಮತ್ತು ಉಳಿಯುವ ಆಟವನ್ನ ಇರ್ತಾರೆ. ಅವಾಗ ಲಕ್ಷ್ಮಿ ಏನ್ ಮಾಡ್ತಾಳೆ, ಎಡಿ ಬೀಳ್ತಾಳೆ, ಲಕ್ಷ್ಮಿ ಚೀರ್ತಾಳೆ. ಆ ಧ್ವನಿಯನ್ನ ಕೇಳಿ ಅವರ ತಂದೆ ಓಡಿ ಬರ್ತಾನೆ. ಇದು ನಮ್ಮ ಮಗು ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಅಂತ. ಅದನ್ನ ಹೌದಿಲ್ರಿ ಸರ್? ಹೌದ್ರಿ, ಅವತ್ತು ಚಿರಿಲ್ರಿ ನಮ್ಮ ಮಾತಲ್ಲಿ ಬೋರ್ ಓಪನ್ ಇರ್ತಿರ್ಲ ಸರ್. ಇದು ಸತ್ಯವಾದ ಘಟನೆ ನಡೆದಿದ್ದು ಅಲ್ಲಿ. ಆಮೇಲೆ ಮಗು ಏನ್ ಮಾಡಿರುತ್ತೆ, ಸ್ಕೂಲ್ ಹೋಗಿರುತ್ತೆ. ಅವರ ತಂದೆ ಅವತ್ತು 10 ರೂಪಾಯಿಯನ್ನ ತನ್ನ ಮಗುವಿನ ಕೈಯಲ್ಲಿ ಕೊಟ್ಟಿರ್ತೀರಲ್ಲ, ಕೊಟ್ಟಿರ್ತಾರೆ. ಇದು ಸತ್ಯವಾದ ಘಟನೆ. ಇನ್ನೊಂದು ವಿಷಯ ಸರ್, ಅದು ಹೊಲ ನಿಮ್ದ ಅಂತ ಇದ್ದಾರೆ. ಇದು ಸತ್ಯನಾ ಸುಳ್ಳ? ಅದ ಗೌಡ್ರದ ಹೊಲ ರೀ, ಅತ್ರ ಅಲ್ಲೇ ಕೆಲಸ ಮಾಡ್ತಿದ್ವಿ ಸರ್ ನಾವು. ಮತ್ ಈಗ ನೋಡ್ರ ಪೇಪರ್ ಏನೋ ನಮ್ಮ ಹೆಸರಲ್ಲೇ ಆಗ್ಯಾವ ಅನ್ನತ್ತಾರ್ರಿ. ನಮಗೂ ಏನ್ ಅದ್ರ ಬಗ್ಗೆ ಏನು ಗೊತ್ತಿಲ್ರಿ ಸರ್. ಮತ್ತೆ ನೀವು ಎಷ್ಟು ವರ್ಷದಿಂದ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ? ಒಂದ್ 5 ವರ್ಷ ಆತ್ರಿ ಸರ್. ನೋಡಿ ಮಿತ್ರರೇ, ಇದು ಇವರು ಅಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗಿರ್ತಾರೆ. ಕೂಲಿ ಮಾಡೋ ಹೋಗುವಾಗ ಕೊಳವೆ ಬಾವಿಯಲ್ಲಿ ಬಿದ್ದಂತ ಮಗುವನ್ನ ನೋಡಿ ಈಗ ಅಂತ ಇದ್ದಾನೆ ಗೌಡ, ಇದು ನನ್ನ ಹೊಲಾನೇ ಅಲ್ಲ, ಇದು ಅವರ ಹೊಲ, ಅವರ ಕೊಳವೆ ಬಾವಿಯಲ್ಲಿ ಬಿದ್ದಿದೆ ಅಂತ. ಇನ್ನೂ ಸತ್ಯ ತುಂಬಾ ಅಡಗಿದೆ ಇದ್ರಲ್ಲಿ. ಇನ್ನೂ ವಿಷಯಗಳು ಹೋಗಿ ಬನ್ನಿ ನಮ್ಮ ಗೌಡರ ಹತ್ತಿರ. ಏನು ವಿಷಯನ ಸತ್ಯ ಏನು ಅಂತ ತಿಳಿದುಕೊಳ್ಳೋಣ. ಬನ್ನಿ ಮಿತ್ರರೇ. ನನ್ನ 10 ಎಕರೆ ಹೊಲ ಕಳೆದ್ರೆ ಕಳಿಯೋ ಅಲ್ಯಾಕ. ಅಲ್ಲಿ ಕೇಳಿದನ ಊರ್ ಮಂದಿ ಎಲ್ಲಾ ನಂದ ಹೊಲ ಅನ್ನಕತ್ತಾರ. ಅಲ್ಲಿ ಹೆಸರು ನೋಡ್ರ ಆ ಕರ್ಯಪ್ಪಂದ ಐತಿ. ಯಪ್ಪ, ತಹಸೀಲ್ದಾರ್ಗೆ ನೋಡ್ರ ಹೇಳ್ರ ಅವೇನತಾನ ಗೊತ್ತೈತಿ, ನಿಮ್ ಹೆಸರ ಮ್ಯಾಗ ಮಾಡಾಕ ಬರೋದಿಲ್ರಿ ಈಗ ಅಂತ ಅನ್ನತಾನ. ನಿಮ್ಗೆ ಹೇಳಿನ್ರಲ್ಲ ಮೊದ್ಲಂತಾನವ. ಊರಾಗಿನ ಮಂದಿ ಹನ್ನೆರಡೆಲ್ಲ ಮಾತಾಡ್ತಾರಿ, ನೀವ್ ಯಾಕೆ ಇಷ್ಟೆಲ್ಲ ಟೆನ್ಷನ್ ತಗೋತೀರಿ? ನನಗ್ ಮೊದ್ಲ BP ಶುಗರ್ ಐತಿ ಯವ್ವ. ನಾ ಅದ್ನ ಹೇಳ್ತೇನ್ರಿ, BP ತಗೊಂಡ್ ಮ್ಯಾಗ ಹೋಗಿದ್ದೀರಿ. ಇನ್ನ ಇಲೆಕ್ಷನ್ ಐತ್ರಿ ಮುಂದ. ನೀವ್ ಒಟ್ ಮ್ಯಾಗ ನಿಂತು ಕಳ್ಸಾಕ ನಿಂತಿ ಬಿಡು. ಅಲ್ರಿ ಗೌಡ್ರ, ನೀವ್ ಏನ್ ಟೆನ್ಷನ್ ತಗೋಬೇಡ್ರಿ. ನನ್ ಕಡೆ ಇನ್ನೊಂದ್ ಐಡಿಯಾ ಐತಿ. ಅದೊಂದ್ 10 ಎಕರೆ ಹೊಲ ಇನ್ನೊಬ್ಬರ ಹೆಸರ ಮ್ಯಾಗ ಮಾಡಿಬಿಡ್ನಿ. ಅದ್ ಹಂಗಲ್ರಿ ಗೌಡ್ರ, ನಾ ಹೇಳೋದ್ ಕೇಳ್ರಿ. ಕೇಳವ ನಿಂದ್ರ ಆಗ್ಲಿ. ಕೇಳ್ರಿ ಗೌಡ್ರ, ಈಗ ಹೆಂಗೋ ಇಲೆಕ್ಷನ್ ಬಂದೈತ್ರಿ.
ಹೌದಿಲ್ರಿ ಹೌದ್ ಹೌದ್ ಹಾ, ಈಗ ಹುಡುಗಿ ಬೋರ್ನೆ ಬಿದ್ದೈತಂತ ಸುದ್ದಿ ಬಂದ ಕೂಡಲೇ ನಾವು ಪರಿಹಾರದಾನ ಕೊಟ್ಟವಂತ ಹೇಳ್ಬಿಡ್ರಿ. ಅಲ್ಲ ಈಗಿನ ಏನ್ ತಲಿ ಐತ್ಲಿ ಹೆಣ್ಣಿಂದ ಅಂದ್ರೆ ಹೆಂಗ್ರಿ ಈಗ ಅವ್ರ ಈಗ ಏನ್ ಮಾಡೋಣ ಹಂಗಾರ ಏನ್ ಈಗ ಹೆಂಗಾರು ನಾವು ಮೀಡಿಯಾದವ್ರ ಬಂದ್ ಕೇಳಾವ್ರನ್ನ ಪೊಲೀಸರು ಬಂದ್ರು ಕೇಳಾವ್ರನ್ನ ನಿಮ್ ಹೆಸರು ಮ್ಯಾಗ ಯಾಕೈತ್ರಿ ಅಂತ ಹೇಳ್ಕೇಶೆ ಅವ್ರ ಹೆಸರು ಮ್ಯಾಗ ಯಾಕೈತ್ರಿ ಅಂತ ಹೇಳ್ಕೇಶೆ ನಮ್ಮ ಹೆಸರು ಮ್ಯಾಗ ಅನ್ನತ್ತೆ ನಾನು ಹುಚ್ಚಲ್ಲಿ ಅವನ ಯಾಕಂದ್ರೆ ನಮ್ಮ ಹೆಸರು ಮ್ಯಾಗ ನಾನ್ ನೋಡ್ಕೋತೀನಿ ನೋಡ್ರಿ. ಈಗ ಹೇಳಿಬಿಡು ಹಂಗ ಏನಂತ ಹೇಳಿ ಅವ್ರ ಹೆಸರು ಮ್ಯಾಗ ನಾವು ಪರಿಹಾರ ಧನ ಅಂತ ಕೊಟ್ಟೇವ್ ಅಂತ ಹೇಳಿ ಮೈಂಡ್ ಹಂಗ ಗೌಡ್ರ ಗೌಡ್ರ ಮತ್ ಇಲೆಕ್ಷನ್ ಬಂದೈತ್ರಿ ನಿಂದ ಹವಾ ನಡಿ ನಡಿ ಊರ್ ತುಂಬಾ ನಿಂದ ಹವಾ ರೀ ಗೌಡ್ರ. ಇಲ್ಲೇ ಈ ಊರಿನ ಹರಿಯ ಅಲ್ಲ ಹಿರಿಯ ಹಿರಿಯ ಇದ್ದಾರೆ. ಈ ಸತ್ಯವನ್ನ ಏನೇನಾದ್ರು ಅಂತ ಕೇಳೋಣ ಬನ್ನಿ. ನಮಸ್ಕಾರ. ನಾವು ಇರೋರಿ ಸಾರಿ ಚಾನಲ್ ಇಂದ ಮಾತಾಡೋದು. ಇದು ಹೊಲ ಮಾತ್ರ ಇನ್ನೂವರೆಗೂ ಜನರಲ್ಲಿ ಸ್ಪಷ್ಟತೆ ಬಂದಿಲ್ಲ. ಈ ಹೊಲವನ್ನ ನೀವು ಅವರ ಹೆಸರಿನಲ್ಲಿ ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಇದು ನಮ್ಮ ಹೊಲನೇ ಅಲ್ಲ ಅಂತ ಇದ್ದಾರೆ. ಇದಕ್ಕೆ ಕಾರಣ ಏನು? ನೀವು ಅಂತ ಇದ್ರಿ ಇದು ನಮ್ಮ ಹೊಲನೇ ಅಲ್ಲ, ಇದು ನಮ್ಮ ಕರಿಯಪ್ಪನ ಹೊಲ ಅಂತ ಇದ್ರಿ. ಇದಕ್ಕೆ ಏನು ಸತ್ಯವೇನು? ಪ್ರಿಯೇ ಗೌಡ್ರ ಅದು ಪ್ರಿಯ ಅಲ್ಲ ಪ್ರಿಯೇ. ನೋಡ್ರಿ ಯಾವಾಗ ಆ ಹುಡುಗಿ ಸತ್ಯ ತಂತೆಕೇಶೆ ನಮ್ಮ ಆಳ ಮನುಷ್ಯ ಹೇಳಿದ್ಲ ಅವಾಗನ ರೀ ನಾವ್ ಮೊದ್ಲ ಇಲೆಕ್ಷನ್ ಕುಂತಾವ್ರಲ್ಲ ಇಲೆಕ್ಷನ್ಯಾಗ ನಮ್ದ ಜನರದ ಹಿತವನ್ನ ನೋಡ್ತೇವ್ ನಾವು. ಯಾವಾಗ ತಿಳಿತ್ರಲ್ಲ ಅವಾಗ ನಾ ಅವ್ರ ಹೆಸರ ಮ್ಯಾಗ ಮಾಡಿಬಿಟ್ರಿ ನಾ ಕರಿಯಪ್ಪನ ಹೆಸರಲ್ಲಿ 10 ಎಕರೆ ಮಾಡಿಬಿಟ್ರಿ ನಾನು. ನೋಡಿದ್ರಲ್ಲ ಮಿತ್ರರೇ, ಕೇವಲ ಒಂದು ಸುದ್ದಿ ಬಂದ ತಕ್ಷಣ ಗೌಡ್ರ ಏನ್ ಮಾಡ್ತಾರೆ, ತಮ್ಮ ಹೊಲವನ್ನ 10 ಎಕರೆ ಹೊಲವನ್ನ ತಮ್ಮ ಕೆಲಸ ಮಾಡುತ್ತಿರುವಂತಹ ಕರಿಯಪ್ಪನವರಿಗೆ ದಾನವಾಗಿ ಕೊಡ್ತಾರೆ. ಇದು ಕೇವಲ ಗೌಡರಿಂದ ಮಾತ್ರ ಸಾಧ್ಯ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಹುತೇಕ ಗೌಡರ ಗೆಲುವು ಖಚಿತ ಅನಿಸ್ತಾ ಇದೆ. ಈ ತರ ಸಹಾಯಧನಗಳನ್ನ ಗೌಡ್ರು ಮಾತ್ರ ಮಾಡ್ತಾ ಇದ್ದಾರೆ. ಇದು ನಮ್ಮ ಚಾನಲ್ ನಲ್ಲಿ ಮಾತ್ರ ಇದು ಸತ್ಯವಾದ ನಡೆದಂತ ಘಟನೆ. ಇದು ನಮ್ಮ ಚಾನಲ್ ನಲ್ಲಿ ಇದು ಇರಾರಿ ಸಾರಿ ಚಾನಲ್. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಮಂಜುನಾಥ್ ಬೆಳಗಾವಿ. ಕರೆಪ್ಪನ ಮಗಳ ಬೋರ್ಗ್ ಬಿದ್ದಿದ್ದ ಸುದ್ದಿ ಕೇಳಿ 10 ಎಕರೆ ಹೊಲ ಬರದು ಕೊಟ್ರ ನಾ 25 ವರ್ಷ ಆತ ಅವ್ರ ಕಡೆ ದುಡಿಯಾಗತ್ತೆ. ನಾನ್ ನನ್ನ ಸಲುವಾಗಂತ ಏನ್ ಮಾಡಿನೋ ಅಪ್ಪ. ನಾನು 10 ಎಕರೆ ಹೊಲದ ಮಾಲಕ್ ಆಗ್ಬೇಕು, ಏನ್ ಮಾಡ್ರ ಆಗತ್ತೇನಿ. ಕರ್ಯಪ್ಪ ನೋಡ್ರ 10 ಎಕರೆ ಹೊಲ ಬರ್ಕೊಂಡ ಈಗ ನಾ ಹೆಂಗ ಮಾಡ್ಲಿ? ನಾ ಇನ್ನು ನನ್ನ ಮಕ್ಕಳಿಗೆ ದುಗಿಸ್ಬೇಕಂದ್ರೆ ನನಗೆ ಮಕ್ಕಳು ಇಲ್ಲ. ಈಗ ಡಾಕ್ಟರ್ ನೋಡ್ರ ಮಕ್ಕಳು ಆಗೋದಿಲ್ಲ ಅನ್ನಾಗ್ತಾರ. ಏನ್ ಮಾಡುದಪ್ಪ ಈಗ? ಹೆಂಗಾರ ಮಾಡಿ ಒಂದು 10 ಎಕರೆ ಹೊಲ ಬರಸ್ಕೊಳ ಮುಂದಿಂದ ಮುಂದೆ ವಿಚಾರ ಮಾಡೋದು. ಗೌಡ್ರ ಕಡೆ 10 ಎಕರೆ ಹೊಲ ಹೆಂಗ ಬರಸ್ಕೋಬೇಕು? ಹೆಂಗಾರ ಮಾಡಿ ಒಂದು 10 ಎಕರೆ ಹೊಲ ಬರಸ್ಕೊಂಡ ಇರೋಣ. ಇದಕ್ಕೆ ಮಾತ್ರ ಬಿಡುದು. ಈಗ ನಾ ಏನು ಮಾಡ್ಬೇಕ? ಐಡಿಯಾ ಇಲ್ಲೇ ಐತಿವ್ರಪ್ಪ ಬಾವಿ. ಹೆಂತಿನ ತಂದು ಬಾಯಾಗ ದುಗಿಸಿರ ಹೆಂಗಪ್ಪ? 10 ಎಕರೆ ಹೊಲ ಎಲ್ಲ ನನ್ನ ಹೆಸರು ಮ್ಯಾಗ. ಇಂಥ 10 ಮಂದಿ ಮಾಡ್ಕೋಬೇಕದ. ಈಗ ಹೆಂಗಾರ ಮಾಡಿ ನಾನು ಹೆಂತಿನ ಕರ್ಕೊಂಡ ಬರ್ತೇನೆ. ಕರ್ಕೊಂಡು ಬಂದು ಇದು ಬಾಯಾಗ ದುಗಿಸಿ 10 ಎಕರೆ ಹೊಲ ಈ ಬೋರ್ದಾಗ ನೋಡ್ರ ಕರ್ಯಪ್ಪನ ಮಗಳ ಬಿದ್ದುಕೊಲೆ 10 ಎಕರೆ ಹೊಲ ಮಾಡ್ರ. ಮತ್ತ ಇಂಥ ದೊಡ್ಡ ಬಾಯಾಗ ಬಿದ್ರ ನನಗ ಹೆಸರು ಮ್ಯಾಗ 10 ಎಕರೆ ಹೊಲ ಮಾಡುದಲ್ಲ. ಈಗ ಬಿಡಂಗಿಲ್ಲ ನಾ. ಏನಯ್ಯವ್ವ ಇದು? ನನ್ನ ಮಾವ ಒಂದು ಎಲ್ಲಿ ಹೋಗೈತಿ ಆಮಲ ಇದು ಮುಳುವಾಗಿ ಒಂದು ಆಪರೇಷನ್ ಆಗಿ ನಂಗೆ ನಡಿಯಾಕ ಬರುವಾತ. ಒಂದು ಕೊಡ ಎಲ್ಲಿ ಹೋಗೈತಿ ನನಗ ನೀರೊಂದು ತರಬೇಕು. ಎಲ್ಲಿ ಹೋಗ್ಯದ ಮಾವ ಇದು? ಅಲ್ಲಿ ಕಡೆ ಮಾವ ಅಯ್ಯೋ ಇಲ್ಲೇ ಬರತಾನ. ಡುಮ್ಮೆ ಇಲ್ಲ ತಿಂದು 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 ಹೆಂಗ ನೋಡು. ಬರ್ಲಿ ಮಾವ ಇಲ್ಲಿ ಅಲ್ಲ ಅವನಪ್ಪ ನನ್ನ ಹೆಂಡತಿ ಬಂದ ಬಿಡ್ಲಲ್ಲ. ನನ್ನ ರೊಟ್ಟಿ ಜಾರಿ ಬಿಡ್ಲ. ಈಕಿನ ಕರ್ಕೊಂಡು ಹೋಗಿ ಬಾವ್ಯಾಗ ದುಗಿಸೇ ಬಿಡ್ತೇನೆ. ಆಕಿ ಹೆಂಗಾರ ಮಾಡಿ ಆಕಿನ ಮಾತಾಡ್ಸಿ ಗೋಲು ಮಾಲು ಮಾಡಿ ಬಾವಿ ಮಠ ಹೋದ ಬಿಡ್ತೇನೆ.
ನೋಡ್ಬೇಕು ಏ ಶಾಂತ ನೀ ಈ ಕಡೆ ಯಾಕೆ ಬರಕ್ ಹೋಗಿದ್ದೇವ ನಾ ಎಲ್ಲೇ ಹೋಗ್ಲಿ ಅವ್ವ ಗೌಡ್ರ ಕರ್ದಿರಂತೇಳಿ ಹೋಗಿದ್ನಿ ನಾ ಅದು ಗೌಡ್ರು ಹೇಳಕತ್ರ ದೀಪಾವಳಿ ಬಂಗಂದ ಐತಿ ನಿಂಗ ಏನಿದೆ ಬೋನಸ್ ಕೊಡ್ಬೇಕಪ್ಪ ಅಂತ ಹೇಳ್ತಾರ ನಾ ಏನನ್ನೇ ನಿನಗ ಏನಿದೆ ಬಂಗಾರ ಮಾಡ್ಬೇಕ ನೀ ನೋಡ್ರ ನನಗ ಬಾವ ಬಸ್ಯ ಅಣ್ಣಾಗತ್ತಿ ಈಗ ಗೌಡ್ರ ಬಂಗಾರ ಕೊಡಾಕ ಇಟ್ಟು ಬಾಳ್ ಪ್ರೀತಿ ಮಾಡ್ಬೇಡ ನಡಿ ಸೌಕಾಶ ನೋಡ ಕಾಲದು ಜಾರಿತ ಬಾಯಾಗ ಬಿದ್ದಿ ಬಾಯಾಗ ಬಿದ್ದಿ ನಡಿರವ್ವ ಸೌಕಾಶ ಬಾಯಾಗ ಬಿದ್ದಿಗಿದ್ದಿ ಗುಲಿ ಮಾಡಿ ಬಸ್ಸ ಇದೇ ಮಾಡ್ತಾನ ಗಣತಿ ಇಬ್ರು ಬಂದಾರಲ್ಲ ಇಲ್ಲೇ ಇರುತ್ತೆ ಹೊರಮಾಡ ಮಾಡಿಸ್ತೇನೆ ನಡೀರವ್ವ ಸೌಕಾಸ ನೀರು ತುಂಬ ಕಾಲದು ಜಾರಿತು ನೋಡ ಕೈ ಹಿಡಿಲೇನ ಕಪ್ ಹಿಡಿತಾನ ಆತಪ್ಪ ನಂದರ ಕೆಲ್ಸ ಬಗೆಹರಿತಿ ತಾವ್ ಹಾತ್ ಮಾಡ್ಕೊಂಡು ಬರ್ತೇನೆ ಈಗ ಗೌಡ್ರ ಕಡೆ ಹೋಗಿ ಹತ್ತೆ ಕಡೆ ಹೊಲ ಗೌಡ್ರ 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 ನನ್ನ ಹೆಂಡತಿ ಬಾಯ ಬಿದ್ದಾಳ್ರಿ ಗೌಡ್ರ ಗೌಡ್ರ ಏನ ಪ್ರಿಯ ಏನ್ ಬರ್ತೈತಿದ ಗೌಡ್ರ ಗೌಡ್ರ ನಿಮ್ಮ ಬಾಯ ನನಗೆ ಹೆಂಡತಿ ಬಿದ್ದ್ರಿ ಗೌಡ್ರ ಏನ್ ಮಾಡಿದಾರ ನೋಡ್ರಿ ಗೌಡ್ರ ಗೌಡ್ರ ನಿಮ್ಮ ಬಾಯ ನನ್ನ ಹೆಂಡತಿ ಬಿದ್ದ್ರಿ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರ ಗೌಡ್ರ ಏ ಅಳಬೇಡ 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 ಹೆಂಗ್ ಏನ್ ಇದೆಲ್ಲ ಏನಿಲ್ಲ ಗೌಡ್ರ ಇವು ನೀರ್ ತುಂಬಾಕ್ ಹೋಗದಾಗ ಬಾವ್ಯಾಗ ಬಿದ್ದರಿ ಗೌಡ್ರ ಪಾಪ ಕಾಳಜಿ ಮಾಡ್ಬೇಡಿ ಏನ್ರ ಮಾಡೋಣ ಗೌಡ್ರ ಏನಾರ ಪರಿಹಾರ ಮಾಡ್ರಿ ಗೌಡ್ರ ಏ ಮಗನ ನಿನಗೇನ ಪರಿಹಾರ ಅಂತ ಕೇಸಿ ನೀನ್ ಮತ್ತೊಂದ್ ಮದ್ವಿ ಮಾಡ್ಲಿ ನಿನಗ ಗೌಡ್ರ ಮೊನ್ನೆ ಕರಿಯಪ್ಪನ ಮಗಳು ಬಿದ್ದಾಗ ಪರಿಹಾರ ಕೊಡ್ರಿ ನನಗೂ ಏನಾರ ಪರಿಹಾರ ಮಾಡ್ರಿ ಗೌಡ್ರ ಅಯ್ಯೋ ಗೌಡ್ರ ಮಗ ಇಲ್ಲ ಗೌಡ್ರ ಅವ್ಗ 10 ಎಕರೆ ಕೊಟ್ಟಿವ್ ಒಂದು 10 ಎಕರೆ ಬೇಕಾಗೈತಿ ಈಗ ಗೌಡ್ರ ಗೌಡ್ರ ಮೊನ್ನೆ ಆ ಕರ್ಯಪ್ಪಗ 10 ಎಕರೆ ಮಾಡಿದಿಲ್ಲ ಹಂಗಾಗಿ ಮಗ ಇವ್ ಬಂದ್ಬಿಟ್ಟ ನೋಡ ನನ್ನ ಹೆಂಡತಿ ಬಾಯ ಬಿದ್ರ ನಮಗ ತಿಳಿದಿನ ನೀ ಇನ್ನೊಂದ್ 10 ಎಕರೆ ಹೊಲ ಮಾಡಿಬಿಡ ಹೋಲಿ ಕೊಟ್ಟು ಬಿಡೋಣ ಅಂತ ಆಮೇಲೆ ನೋಡೋಣ ಆಯ್ತೇನ್ ನಾ ಹೇಳಿದ್ರೆ ಓದ್ರಾತಾನ ಎದಕ್ಕ ವಿಚಾರ ಮಾಡ್ತೀರಿ ಏನ್ರ ಮಾಡೋಣ ಏನಾರ ಮಾಡಿ ಪರಿಹಾರ ಕೊಡ್ರಿ ಒಂದ್ 10 ಎಕರೆ ಹೊಲಾರು ಕೊಡ್ರಿ ಗೌಡ್ರ ಏ 10 ಎಕರೆ ಹೊಲ ಮಗನ ಅದೇನ್ ಬೋರ್ ಇತ್ಲ ಬೋರ್ ನಾ ತಗ್ಸಿನಿ ಅದಕ್ಕ 10 ಎಕರೆ ಕೊಟ್ನಿ ಬಾವಿ ಐತ್ಲ ನಮ್ಮ ಅಜ್ಜ ತಗ್ಸ್ಯಾನ ಅದನ್ನ ಅದಕ್ಕ ಅಲ್ಲೇ ಮ್ಯಾಗದಾನ ಏನ ಹೋಗ್ಕೇಸಿ ಅವ್ನ ಕಡೆ ಇಸ್ಕೋ ಹೋಗಂಗ ಗೌಡ್ರ ಹಿಂಗ್ ಮಾಡ್ಬೇಡ್ರಿ ಏನಾರ ಒಂದ್ 10 ಎಕರೆ ಹೊಲ ಪರಿಹಾರ ಮಾಡ್ರಿ ಗೌಡ್ರ ಗೌಡ್ರ ಹಿಂಗೆಲ್ಲ ಮಾಡ್ಬೇಡ್ರಿ ಗೌಡ್ರ ಪೊಲೀಸರು ಬರೋರು ಗೌಡ್ರ ಹಿಂಗೆಲ್ಲ ಮಾಡ್ಬೇಡ್ರಿ ಗೌಡ್ರ ಹಿಂಗೇನ್ ಮಾಡ್ಬೇಡ್ರಿ ಗೌಡ್ರ ನಿನ್ ಹೆಂಡತಿನ ಹಿಂಗೆಲ್ಲ ಏನ್ ಮಾಡ್ಬೇಡ್ರಿ ನಿನ್ ಹೆಂಡತಿನ ಬ್ಯಾಡ್ರಿ ಗೌಡ್ರ ಒಂದ್ 10 ಎಕರೆ ಹೊಲ ಒಂದ್ ಹೆಸರು ಮಾಡ್ರಿ ಗೌಡ್ರ ಬ್ಯಾಡ್ರಿ ಗೌಡ್ರ ಗೌಡ್ರ ಮಂಜಾನ ಮಗ ಇಲ್ಲದ ನಾವು ತಡಿಯೋ ಇವನ್ ಹೆಂಡತಿ ಪಾಪ ಬಾಯ ಬಿದ್ದಾಳಂತ ಗೌಡ್ರ ಅವ್ನ ಇಂತೆ ಬಾಯಾಗ ಬಿದ್ದಿಲ್ರಿ ಅವ ಮಗ ಹೋಗ್ಯ ದುಕ್ಷಾನ್ರಿ ಬಾವ್ಯಾಗ ನೋಡ್ಯಾನ ಮಗ ಏ ಮಗನ
ಮಗನ ನೀನು ದುಡಿ ಏ ಪೊಲೀಸ್ ಬರ್ರಿ ಸಾಹೇಬ್ರ ಗೌಡ್ರಿ ಬರ್ರಿ ಗೌಡ್ರ ಇವನ್ ನೋಡ್ರ ತನ್ನ ಹೆಂಡತಿನ ಯಾಕೆ ಹಿಡಿಯೋಣ ಮಗ ಏನೋ ಮಗನ ಏನು ಅಂತ ಸಹಾಯ ಕಡೆಯಾಗ ಏನ್ ನಡ್ರಿ ಮಗನ ನಿಂಗ್ ರೂಲ್ ಆಡಿಸ್ತೇನೆ ನಡಿ ನಡ್ರಿ ನಿಂಗ್ ರೂಲ್ ಆಡಿಸಿ ಕೈಯಾಗ ಬಡಗಿ ಹಾಕಿ ಏರೋಪ್ಲೇನ್ ಹತ್ತಿಸ್ತೇನೆ ನಿನ್ ನಡಿ ಬಾಳ್ಯಾಕ ಕೇಳ್ತಿ ಹತ್ತಿನ ನಡಿ ಮಗನ ನಡೆ ಕೊಡ್ದೆ ನೋಡ್ ನಡೆ ಬಾ ಏನೋ ಮಂಗ್ಯಾನ ಮಗನ ಆಕಿ ಬೀಳುದು ನೋಡಿದಿ ಅವ ದುಗ್ಸುದು ನೋಡಿದಿ ಆಕಿನ ಉಳ್ಸಾಕ್ ಬರ್ಲಿಲ್ಲ ನಿನಗ ಗೌಡ್ರ ಅವ್ನ ಇಂತಿ ಬಿದ್ದಿದ್ ನೋಡ್ಕಸ ಐತ್ಲಾ 4 ಮಂದಿ ಕರ್ಕೊಂಡ್ ಬಂದ ಆಕಿಲ್ ಬಾವಿನ ತೆಗದ ದವಾಖಾನೆ ಹೋಗಿ ಅಡ್ಮಿಟ್ ಮಾಡ್ಕೊ ಬಂದೇನ್ರಿ ನಾ ಗೌಡ್ರೆ ಅದೊಂದ್ 10 ಎಕರೆ ಹೊಲ ನನ್ನ ಹೆಸರು ಮಾಡಿಬಿಟ್ರಿಲ್ಲ. ನಮಸ್ಕಾರ ರೀ ಅನ್ನಾರ. ನಾವು ವಿಡಿಯೋ ಮಾಡಿದ್ದಂತಹ ಉದ್ದೇಶ ಇಷ್ಟ ರೀ. ಎಲ್ಲಾರು ತಮ್ಮ ತಮ್ಮ ಹೊಲದಾಗ ಏನು ಬೋರ್ ತಗಸ್ತಾರಲ್ಲ ಆ ಬೋರದ ಬಾಯ ಮುಚ್ಚ್ರಿ. ಮುಚ್ಚಲಿಲ್ಲ ಅಂತಂತಂದ್ರ ಇಂತ ದೊಡ್ಡ ದೊಡ್ಡ ಅನಾಹುತ ಆಗತಾವು. ಗೌಡ್ರದು ಪ್ರಾಬ್ಲಮ, ಊರಿಗೂ ಪ್ರಾಬ್ಲಮ, ನಮ್ಮ ಕರ್ನಾಟಕಕ್ಕನ ಅದು ಪ್ರಾಬ್ಲಮ್ ಆಗ್ತೈತಿ. ಅದಕ್ಕ ದಯವಿಟ್ಟು ತಮ್ಮ ಬೋರ್ಗಳಲ್ಲಿ ಇರುವಂತಹ ಬಾಯನ್ನ ಮುಚ್ಚೇ ಬಿಡ್ರಿ. ಬೋರಿನ ಬಾಯಿ ಮುಚ್ಚ್ರಿ, ಮಕ್ಕಳ ಜೀವ ಉಳಿಸ್ರಿ. ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.